17ನೆಯ ಬಾರಿಗೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ. ಒಂದೊಂದು ಅಂಕಿ ಅಂಶವು ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಿದೆ. ಜೊತೆಲಿ ಹಲವು ಗುಡ್ ನ್ಯೂಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಲಿ ಪ್ಯಾನೆಲ್ ನಲ್ಲಿ ಬಿಜೆಪಿಯ ಮುಖಂಡರಾಗಿರುವಂತಹ ಸ್ಪೋಕ್ಸ್ ಪರ್ಸನ್ ಲೋಹಿತ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಲಿ ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ನಮ್ಮ ಜೊತೆ ಸತೀಶ್ ಚಂದ್ರೇಗೌಡರು ಇದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ಬಹಳ ವಿಶೇಷವಾಗಿ ನಾನು ಫಸ್ಟ್ ಸೀದಾ ದಾಖಲೆಯ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸ್ತಿದ್ದಾರೆ. ಸುದೀರ್ಘವಾಗಿ ಹೋಗ್ತಾ ಇದೆ. ಕಾಂಗ್ರೆಸ್ಸಿನ ಖಜಾನೆ ಖಾಲಿ ಆಯಿತು, ಬತ್ತಳಿಕೆಯಲ್ಲಿ ಏನೂ ಇಲ್ಲ, ಬಹಳ ರೆವಿನ್ಯೂ ಡೆಫಿಸಿಟ್ ಅಲ್ಲಿ ಬಿದ್ದುಬಿಟ್ಟಿದೆ ಅನ್ನುವಂಥ ಚರ್ಚೆಗಳ ನಡುವೆ ಭರ್ಜರಿಯಾಗಿ ಸುದೀರ್ಘವಾಗಿ ಹೋಗ್ತಿದೆ. ಓಪನಿಂಗ್ ನೋಟ್ ನಾನು ಕಾಂಗ್ರೆಸ್ ಇಂದನೇ ಶುರು ಮಾಡ್ತೀನಿ. ಸತೀಶ್ ಸರ್, ಹೇಗೆ ಅನಿಸ್ತಿದೆ ಈ ಬಜೆಟ್ ಬಗ್ಗೆ ಅಂತ? ಈ ಬಜೆಟ್ ನನ್ಗಂತೂ ತುಂಬಾ ಖುಷಿ ಕೊಟ್ಟಿದೆ ಸರ್. ವಿಶೇಷವಾಗಿ ಇವತ್ತು ಬಿಜೆಪಿ ಅವರ ಅಥವಾ ಕೆಲವರ ಅಪಪ್ರಚಾರದ ನಡುವೆನೂ ಸಿದ್ದರಾಮಯ್ಯನವರು ಇವತ್ತು, ಏಕೆಂದ್ರೆ ಸಿದ್ದರಾಮಯ್ಯನವರ ಅನುಭವ ತುಂಬಾ ದೊಡ್ಡದು. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವುದೇ ಪಕ್ಷದಲ್ಲಿ 17 ಬಜೆಟ್ ಮಂಡನೆ ಮಾಡಿರ್ತಕ್ಕಂತ ಮುಖ್ಯಮಂತ್ರಿ ಆಗ್ಲಿ ಹಿಂದೇನೂ ಕೂಡ ಇಲ್ಲ, ಮುಂದೆ ಬರೋದು ತುಂಬಾ ಕಷ್ಟ ಇದೆ ಅಂತ ಅನುಭವ. ಯಾಕೆಂದ್ರೆ ಇವತ್ತು ಯಾವುದೇ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಅನುಭವ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಬಜೆಟ್ ಅಲ್ಲಿ ಶ್ರಮಿಕರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಮೂಲಭೂತ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಅದ್ರ ಬಗ್ಗೆ ಬಜೆಟ್ ನ ಗಮನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಗಂತೂ ತುಂಬಾ ಸಂತೋಷ ಆಗಿದೆ ಸರ್. ಎಸ್, ಒಂದು ಕಡೆ ತುಂಬಾ ಸಂತೋಷ ಅಂತ ಒಂದು ಕಡೆ ಕಾಂಗ್ರೆಸ್ ಹೇಳ್ತಿದ್ರೆ, ಆದ್ರೆ ಈ ಬಜೆಟ್ ಮಂಡನೆ ಆಗ್ತಿರುವಂತ ಸಂದರ್ಭದಲ್ಲೇ ಹಲವು ಆರೋಪಗಳಿತ್ತು. ಗ್ಯಾರಂಟಿ ಯೋಜನೆಯಿಂದ ಮಾರಕ ಆಗ್ತಿದೆ, ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದ್ರ ನಡುವೆನೆ ಈಗ ಅಲ್ಲಿ ಒಂದ್ ಕಡೆ ಬಜೆಟ್ ಮಂಡನೆ ಆಗ್ತಿದ್ರೆ ಇತ್ತ ಬಿಜೆಪಿ ದೊಡ್ಡ ಮಟ್ಟದ ಒಂದು ಚೊಂಬು ಹಿಡ್ಕೊಂಡು ಪ್ರತಿಭಟನೆ ಮಾಡೋದು ರೆಡಿ ಆಗ್ತಿದೆ. ಯಾಕೆ ಸರ್ ಈ ಚೊಂಬಿನ ಮೊರೆ ಹೋಗ್ತಿರೋದು? ಯಾಕೆ ಇಷ್ಟ ಈ ರೀತಿಯಾದಂಥ ಟೀಕೆಗೆ? ಏನ್ ಸರ್ ಈ ಬಜೆಟ್ ಅಲ್ಲಿ ನಿಮಗೆ ಕಣ್ಣಿಗೆ ಕಾಣಿಸ್ತಿರುವಂಥದ್ದು ಏನು ಅಂತ ಆ ರೀತಿಯಾದಂಥದ್ದು? ಓಕೆ, ಮೊದಲಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯರವರಿಗೆ ದಾಖಲೆಯ 17ನೇ ಬಡ್ಜೆಟ್ ಮಂಡನೆ ಮಾಡಿದ್ದಾರೆ ರಾಜ್ಯದಲ್ಲಿ. ಅವರಿಗೆ ನಾವು ಶುಭಾಶಯಗಳು ಮತ್ತು ಅಭಿನಂದನೆಗಳು ಕೋರ್ತೀವಿ. ಇವತ್ತೇನು 4.48 ಲಕ್ಷ ಕೋಟಿಯ ಬಡ್ಜೆಟ್ ಆಯವ್ಯಯ ಮಂಡನೆ ಆಗಿದೆ. ಇದರಲ್ಲಿ ನಿಮಗೆ ತಿಳಿದಿರೋಂಗೆ ಏನು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಏನು ಬೆನ್ನನ್ನು ತಾವೇ ತಟ್ಕೊಳ್ಳೋ ಅಂಥ ಮಾನ್ಯ ಸಿದ್ದರಾಮಯ್ಯರವರು ಸಾಕಷ್ಟು ಎಲ್ಲ ಜನ ಸಮುದಾಯಕ್ಕೆ ರಾಜ್ಯದವರಿಗೆ ಮಾಡಿರೋಂಥ ಆರ್ಥಿಕ ಒಂದು ವಂಚನೆ ಅಂತಲೇ ಹೇಳ್ತೀನಿ. ಇದು ಭಾರಿ ನೀರಸವಾದಂಥ ಬಡ್ಜೆಟ್ಟು. ಎಲ್ಲ ವರ್ಗಕ್ಕೂ ಸಹ ತುಂಬ ಅನ್ಯಾಯ ಆಗ್ತದೆ ಅಂತೇಳಿ ಮೇಲ್ನೋಟಕ್ಕೆ ಈಗ ಅವರೇ ಪ್ರೆಸೆಂಟ್ ಮಾಡಿರೋಂಥ ಬಡ್ಜೆಟಲ್ಲಿ ಅಂಕಿಅಂಶದಲ್ಲಿ ಕಂಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಈಗ ನಿಮಗೆ ಗೊತ್ತಿರೋಂಗೆ 4.48 ಲಕ್ಷ ಕೋಟಿ ಇವತ್ತು ಬಡ್ಜೆಟ್ ಮಂಡನೆ ಆಗಿದೆ. ಅದರಲ್ಲಿ ರಾಜಸ್ವ ಕೊರತೆ 27,957 ಕೋಟಿ ಇದೆ. ವಿತ್ತೀಯ ಕೊರತೆ 97,449 ಕೋಟಿ ಇದೆ. ಅದರಲ್ಲಿ ಏನು ರೆವಿನ್ಯೂ ಎಕ್ಸ್ಪೆನ್ಸಸ್ಸೇ ಹೆಚ್ಚು ಕಡಿಮೆ 3.5 ಲಕ್ಷ ಕೋಟಿ ಬರುತ್ತೆ. ಅಂದರೆ 3.5 ಲಕ್ಷ ಕೋಟಿ ಮೇಲ್ಪಟ್ಟು ಬರುತ್ತೆ. 4.48 ಲಕ್ಷದಲ್ಲಿ 3.5 ಲಕ್ಷ ಕೋಟಿ ಆಡಳಿತಾತ್ಮಕವಾದಂಥ ಖರ್ಚು ವೆಚ್ಚಗಳೇ ಇರುತ್ತೆ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಸು ಅಂದರೆ ಬಂಡವಾಳ ಹೂಡಿಕೆ ಅಥವಾ ಇನ್ಫ್ರಾಸ್ಟ್ರಕ್ಚರು ಅಥವಾ ಒಂದು ಮೂಲಭೂತ ಸೌಕರ್ಯಗಳು ಅಥವಾ ಕಲ್ಪಿಸಿ ಅದರಿಂದ ಮತ್ತೆ ವರಮಾನ ವೃದ್ಧಿ ಮಾಡ್ಕೊಳ್ಳೋ ಅಂಥ ವ್ಯವಸ್ಥೆಗೆ ಇರೋವಂಥದ್ದೇ ಕೇವಲ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ 97,449 ಕೋಟಿ. ಅಲ್ಲ, ಸಾರಿ, 74,682 ಕೋಟಿ. ಸೊ ಇದರಲ್ಲಿ ಏನಾಗಿದೆ, 1.32 ಲಕ್ಷ ಕೋಟಿ ಪ್ರತಿ ಇಂಟ್ರೆಸ್ಟ್ ಮತ್ತು ಲೋನ್ ಕಟ್ಟಬೇಕಾಗಿದೆ. ಸೊ ಇಂಟ್ರೆಸ್ಟ್ ಲೋನ್ ಕಟ್ಟಬೇಕಾಗಿರೋಂಥ ಸಂದರ್ಭದಲ್ಲಿ 35,316 ಕೋಟಿ ಟೋಟಲಿ. ಈಗ 1,32,000 ಕೋಟಿ ಮತ್ತೆ ಸಾಲ ಮಾಡೋ ಅಂಥ ಹೊರೆ ಬಿದ್ದಿದೆ ರಾಜ್ಯಕ್ಕೆ. ಟೋಟಲಿ ಮಾನ್ಯ ಸಿದ್ದರಾಮಯ್ಯನವರು ಕಳೆದ 3 ವರ್ಷದಿಂದನೂ ಸಹ ಅವರು ಮಾಡಿರೋಂಥ ಸಾಲ 2024-25ನೇ ಬಡ್ಜೆಟಲ್ಲಿ 1,05,246 ಕೋಟಿ. ನೆಕ್ಸ್ಟ್ 2025-26ರಲ್ಲಿ 1.16 ಲಕ್ಷ ಕೋಟಿ. ಈಗ 2026-27 1.32 ಲಕ್ಷ. ಟೋಟಲಿ ಇವ್ರು ಮಾಡಿರೋಂಥದ್ದೇ. ಇವತ್ತು ರಾಜ್ಯದ ಸಾಲ ಎಷ್ಟಪ್ಪ ಇದೆ ಅಂತಂದರೆ 8.5 ಲಕ್ಷ ಕೋಟಿ ಇದೆ. 8.5 ಲಕ್ಷ ಕೋಟಿನಲ್ಲಿ ಬಹುತೇಕ 3 ವರ್ಷದ ಇವರ 2ನೇ ಅವಧಿಯಲ್ಲಿ 4.5 ಲಕ್ಷ ಕೋಟಿ ಇವರೇ ಸಾಲ ಮಾಡಿದ್ದಾರೆ. ಇವ್ರನ್ನ ಲೆಕ್ಕರಾಮಯ್ಯ ಅಂತೇಳಿ ತಾವು ಶೀರ್ಷಿಕೆ ಹೇಳಿದ್ರೆ, ಇವ್ರನ್ನ ನಾವು ಸಾಲ ರಾಮಯ್ಯ ಅಂತ ಹೇಳಿ ಕರಿಬೇಕಾಗತ್ತೆ. ಎಕ್ಸಾಕ್ಟ್, ನಾನು ಅಲ್ಲಿಗೆ ಬರ್ತೀನಿ ಸರ್. ಈಗ ಸಾಲದ ರಾಮಯ್ಯ ಆಗಿದೆ. ಕಳೆದ ಅನೇಕ ವರ್ಷದ ಆರ್ಥಿಕ ವರ್ಷದ ನಾವು ಈ ಲೆಕ್ಕಾಚಾರ ನೋಡಿದಾಗ
ಕರ್ನಾಟಕದಲ್ಲಿ ಬಜೆಟ್ ನೋಡಿದಾಗ ಅದು ರೆವಿನ್ಯೂ ಡೆಫಿಸಿಟ್ ಅಲ್ಲೇ ಇದೆ. ಹಿಂದಿನ ಸರ್ಕಾರ ನೋಡಿದಾಗ್ಲೂ ಕೆಲ ಅಂಕಿಅಂಶಗಳನ್ನ ಅಲ್ಲೆಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ವಿತ್ತೀಯ ಶಿಸ್ತು ಏನಿದೆಯಲ್ಲ, ಇದನ್ನ ಈ ಬಾರಿಯ ಸರ್ಕಾರ ಮೀರ್ತಾ ಅಂತ ಕಾಂಗ್ರೆಸ್ ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ಳಿ? ಯಾಕಂದ್ರೆ ಈ ಆರ್ಥಿಕ ವರ್ಷ ಮುಗಿಯುವಷ್ಟರಲ್ಲಿ ಸುಮಾರು ನಾವು ಆಗ್ಲೇ ಬಹಿರಂಗ ಗೊತ್ತಿರೋದು, ಮನೆಯಷ್ಟೇ RBI ಒಂದಿಷ್ಟು ವರದಿಗಳನ್ನ ಕೂಡ ನೋಡಿದ್ವಿ, ಅದರಲ್ಲೊಂಚೂರು ಹೆಚ್ಚು ಕಡಿಮೆ ಇತ್ತಂತ ಆರಂಭಿಕವಾಗಿ ಹೇಳಿದ್ರೆ ಶಿಸ್ತು ಮೀರ್ತಾ? ವಿತ್ತೀಯ ಶಿಸ್ತು ಮೀರಿಲ್ಲ. ಆಯಾ ಕಾಲಕ್ಕೆ ಈಗ ವರ್ಷದಿಂದ ವರ್ಷಕ್ಕೆ ಸಾಲದ ಪ್ರಮಾಣ ಯಾವುದೇ ಮುಖ್ಯಮಂತ್ರಿ ಇರಲಿ, ಯಾವುದೇ ಸರ್ಕಾರ ಇರಲಿ, ಅದು ಜಾಸ್ತಿ ಆಗ್ತಕ್ಕಂಥದ್ದು. ಈಗ ಯಡಿಯೂರಪ್ಪನವರ ಕಾಲದಲ್ಲಿ ಸಾಲ ಮಾಡಿಲ್ಲ, ಬೊಮ್ಮಾಯಿ ಅವ್ರ ಕಾಲದಲ್ಲಿ ಸಾಲ ಮಾಡಿಲ್ಲ. ಇವತ್ತಿನ ಪರಿಸ್ಥಿತಿಗೆ ಈಗ 2013, 18, 23 ತಗೊಂಡಾಗ 5 ವರ್ಷದ ಪ್ರತಿ ವರ್ಷಕ್ಕೂ ಹಣದ ಮೌಲ್ಯ ಅಥವಾ ಬಜೆಟ್ನ ಗಾತ್ರ ಎಷ್ಟು ಹೆಚ್ಚಾಗ್ತಾ ಹೋಗ್ತದೆ, ಅದರ ಪ್ರಮಾಣದಲ್ಲಿ ನಮ್ಮ ಸಾಲದ ಹೊರ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ದಕ್ಷಿಣ ಭಾರತದಲ್ಲಿ ಹೋಲಿಸ್ಕೊಂಡಾಗ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕರ್ನಾಟಕ ಇಸ್ ಬೆಟರ್. ಮತ್ತೆ ಬಿಜೆಪಿ ಸ್ನೇಹಿತರು ಸಾಲರಾಮಯ್ಯ ಅನ್ನೋದ್ರ ಬಗ್ಗೆ ಇವಾಗ ಬಿಜೆಪಿ ಅಧಿಕೃತ ಪೇಜ್ಗಳಲ್ಲೂ ನಾನು ನೋಡ್ತಾ ಇದ್ದೆ. ಅವರು ಈಗ ಏನಂದ್ರೆ ವಿರೋಧ ಪಕ್ಷ ಅಂದ್ರೆ ಬರೀ ವಿರೋಧ ಮಾಡೋದೇ ಕೆಲಸ ಅಂತ ಅನ್ಕೋಬಾರ್ದು, ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಶಬಾಷ್ಗಿರಿನೂ ಮಾಡಬೇಕಾಗ್ತದೆ. ಇದೇ ಕಾಳಜಿ ಇವ್ರಿಗೆ ಕೇಂದ್ರದಿಂದ ಇವರು ನೆರವು ಕೊಡಿಸೋದ್ರಲ್ಲಿ, ಅಥವಾ 27 ಜನ ಸಂಸದರಿದ್ದಾರೆ ಬಿಜೆಪಿಯವರು, ಯಾವತ್ತೂ ಕೂಡ ಪ್ರಧಾನಮಂತ್ರಿ ಮುಂದೆ ಹೋಗಿ ಧೈರ್ಯವಾಗಿ ನಮ್ಮ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದ ಉದಾಹರಣೆಗಳಿಲ್ಲ. ಈಗ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳಿಗೆ ಅವಕ್ಕೆ ಹೆಚ್ಚು ಕಾಳಜಿ ಕೂಡ ವಹಿಸ್ಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಆತರ ಈಗ ಹೆಚ್ಚು ಹಾಲು ಕೊಡೋ ಕರ್ನಾಟಕನ ಹಾಲು ಕರ್ಕೊಂಡೋಗಿ ಯಾವುದೋ ಉತ್ತರದ ರಾಜ್ಯಗಳಿಗೆ ಕೊಟ್ರೆ ಇಲ್ಲಿ ಹಸುಗಳು ಅಥವಾ ಅವ್ರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಒಂದು ಮಾರಲ್ ಆಗಿ ಹೇಳಿದ್ದಾರೆ. ಆತರ ಈ ಕರ್ನಾಟಕದ ತೆರಿಗೆ ಹಣ ನಮಗೆ ಎಷ್ಟು ವಾಪಸ್ ಬರ್ತಾ ಇದೆ, ಅದ್ರ ಬಗ್ಗೆ ಬಿಜೆಪಿ ಅವರು ಯಾವತ್ತಾದ್ರೂ ಮಾತಾಡಿದಾರ? ಒಂದು ಸರ್, ಪ್ರತಿ ಬಾರಿಯೂ ಕೂಡ ನಾವು ಕರ್ನಾಟಕದ ಲೆಕ್ಕಾಚಾರ ನೋಡಿದಾಗ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತಂತ ಬಿಜೆಪಿ ಮೇಲೆ ಒಂದು ಆರೋಪ ಇರುತ್ತೆ. ನಿಜಕ್ಕೂ ಒಂದು ಕ್ಲಾರಿಟಿಯನ್ನು ಕೊಟ್ಟುಬಿಡಿ, ನಿಜಕ್ಕೂ ಅಂತದ್ದಾಗ್ತಿದ್ಯಾ? ಬಿಜೆಪಿ ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅಂತ? ಮಲತಾಯಿ ಧೋರಣೆ ಮಾಡ್ತಿದ್ಯಾ? ದುಡ್ಡು ಎಷ್ಟು ಬರ್ತಿದೆ? ಎಕ್ಸಾಕ್ಟ್ ಬಿಜೆಪಿಯ ನಾಯಕರ ಬಾಯಲ್ಲೇ ಈ ಮಾತು ಕೇಳಬೇಕು ಅಂದ್ರೆ ಹೆಂಗೆ, ಎಷ್ಟು ಅನುದಾನ ಬರ್ತಿದೆ, ಬರ್ತಾನೆ ಇಲ್ವಾ, ನಮ್ಮ ಕೊಡುಗೆ ಜಾಸ್ತಿ, ಅದು ನಮಗೆ ಇವರು ಕೊಡ್ತಿಲ್ಲ ಅನ್ನೋದು ಹೌದಾ? ಅದು ಇಲ್ಲ, ಸಂಪೂರ್ಣವಾದಂಥ ಇದು ತಪ್ಪು ಮಾಹಿತಿ, ಆಮೇಲೆ ದಿಕ್ತಪ್ಸೋಂಥ ಪ್ರಯತ್ನ. ಅವರ ಒಂದು ಸಮರ್ಪಕವಾದಂಥ ಆಡಳಿತ ಮತ್ತು ಅವರು ಹಳಿ ತಪ್ಪಿದ ಒಂದು ಆಡಳಿತದಿಂದ ಈ ರೀತಿ ಕೇಂದ್ರ ಸರ್ಕಾರದ ಮೇಲೆ ಪ್ರತಿ ಸಲ ಗೂಬೆ ಕೂರ್ಸೋ ಅಂಥ ಒಂದು ನರೇಷನ್ ಕ್ರಿಯೇಟ್ ಮಾಡೋ ಅಂಥದ್ದು, ಪ್ರೊಪಗೆಂಡ ಕ್ರಿಯೇಟ್ ಮಾಡೋದು ಸಾಮಾನ್ಯವಾಗಿ ನಡೀತಾನೆ ಇದೆ. ಅದಕ್ಕೆ ನಾನು ಅಂಕಿಅಂಶಗಳು ಸಹ ತಮಗೆ ಕೊಡಬಲ್ಲೆ. ಏನು ಟ್ಯಾಕ್ಸ್ ಡೆವಲ್ಯೂಷನ್ ನಾವು ಕೊಡೋವಂಥ ಟ್ಯಾಕ್ಸ್ ಅದು ಸಂಗ್ರಹ ಆಗುತ್ತಲ್ಲ, ಒಂದು ಡೈರೆಕ್ಟ್ ಟ್ಯಾಕ್ಸ್, ಒಂದು ಇಂಡೈರೆಕ್ಟ್ ಟ್ಯಾಕ್ಸ್, ಅದು ಟೋಟಲಿ ಇಲ್ಲಿವರೆಗೂ ಏನು 2014ಕ್ಕಿಂತ ಮುಂಚೆ 10 ವರ್ಷ ಆಳ್ವಿಕೆ ನಡೆಸಿದಂಥ UPA ಗೌರ್ಮೆಂಟಲ್ಲಿ ಇದ್ದಂಥದ್ದು ಎಷ್ಟು 60,000 ಕೋಟಿ ನಮ್ಮ ರಾಜ್ಯಕ್ಕೆ ಬಂದಿದೆ ಸರ್. ಅಲ್ಲ, ಟೋಟಲ್ 81,000 ಕೋಟಿ ಬಂದಿದೆ ನಮ್ಮ ರಾಜ್ಯಕ್ಕೆ. ಕಳೆದ 10 ವರ್ಷ 2014ರಿಂದ 2024 ತನಕ ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಆಳ್ವಿಕೆನಲ್ಲಿ ಟೋಟಲಿ 2,85,000 ಕೋಟಿ ಬಂದಿದೆ ಸರ್. ಆಯ್ತಾ? ಟೋಟಲಿ ಇಲ್ಲಿ ಎಷ್ಟು ತೋಚಿದೆ? 250% ಅಧಿಕವಾದಂಥ ಅನುದಾನ ಸರ್ಕಾರಕ್ಕೆ ಕೊಟ್ಟಿದೆ. ಇದ್ರ ನಂತರನೂ ಸಹ ನಿಮಗೆ ಒಂದು ಬೇರೆ ಬೇರೆ ಯೋಜನೆಗಳ ಮೂಲಕ, ಇನ್ನು ಇದು ಡೈರೆಕ್ಟ್ ಟ್ಯಾಕ್ಸ್, ನಿಮಗೆ ಯೋಜನೆಗಳ ಮೂಲಕ ಸಾಕಷ್ಟು ಲಕ್ಷಾಂತರ ಕೋಟಿ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಹಲವಾರು ಯೋಜನೆಗಳ ಮೂಲಕ ಬಂದಿರೋ ಅಂಥದ್ದು ನೆರವು. ಒಂದು ನಿಮಗೆ ಜಸ್ಟ್ ನಮ್ಮ ರಾಜ್ಯದ GSTP ಎಷ್ಟಿದೆ ಅಂತಂದರೆ 30,70,103 ಕೋಟಿ ಟೋಟಲ್ ಟರ್ನ್ ಓವರ್ ಆಗುತ್ತೆ. ಅದರಲ್ಲಿ 2025-26ರಲ್ಲಿ ಟೋಟಲಿ ಈ ವರ್ಷಕ್ಕೆ 25-26ಕ್ಕೆ ಕಳೆದ 3 ವರ್ಷದಿಂದ ಹೇಳ್ತೀನಿ, 2023-24ಕ್ಕೆ 37,252 ಕೋಟಿ ಇವರ ಬಡ್ಜೆಟ್ ಆಯವ್ಯಯದಲ್ಲಿ ನಮ್ಮ ರಾಜ್ಯ ಸರ್ಕಾರನೇ ಇತ್ತು. ಅದರಲ್ಲಿ ನಾವು ಕೊಟ್ಟಿದ್ದೆಷ್ಟು ಗೊತ್ತಾ? ಕೇಂದ್ರ ಸರ್ಕಾರ ಜಾಸ್ತಿ ಕೊಟ್ಟಿದ್ದೀವಿ, 41,193 ಕೋಟಿ ಕೊಟ್ಟಿದ್ದೀವಿ. ಆಮೇಲೆ 24-25ರಲ್ಲಿ 44,485 ಕೊಡಬೇಕಿತ್ತು, ಬಟ್ ಅದರಲ್ಲಿ ನಾವು 46,933 ಕೊಟ್ಟಿದ್ವಿ. 25-26ರಲ್ಲಿ 51,877 ಅಂತೇಳಿ ಬಡ್ಜೆಟೆಡ್ ಇತ್ತು, ಬಟ್ ಆಕ್ಚುಲ್ ಆಗಿ 63,050 ಕೋಟಿ ಇವತ್ತು ರಾಜ್ಯ ಸರ್ಕಾರನೇ ಇವತ್ತು ಒಪ್ಕೊಂಡಿದೆ, ಇವತ್ತು ಉಲ್ಲೇಖ ಆಗಿದೆ ಬಡ್ಜೆಟಲ್ಲಿ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ 63,050 ಕೋಟಿ ಅಂತೇಳಿ. ಎಲ್ಲೂ ಸಹ ನಾವು ತಡೆ ಹಿಡಿಯುವಂಥ ಪ್ರಯತ್ನ ಮಾಡಿಲ್ಲ. ಆಮೇಲೆ ಗ್ರಾಂಟ್ಸ್ ಇದೆಯಲ್ಲ, ಗ್ರಾಂಟ್ಸು ಅಂದರೆ ಬೇರೆ ಬೇರೆ ಯೋಜನೆಗಳ ಮೂಲಕ 23-24ರಲ್ಲಿ 15,355 ಕೋಟಿ ಗ್ರಾಂಟ್ಸ್ ಇದ್ರೆ ಅದು ನಾವು 15,528 ಕೋಟಿ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ. 24-25ರಲ್ಲಿ 15,300 ಕೋಟಿ ಜಾಗದಲ್ಲಿ 16,000 ಕೊಟ್ಟಿದ್ದೀವಿ. ಈ ಸಲನೂ 16,000 ಕೋಟಿ ಯೋಜನೆಗಳು ನಾವು ಘೋಷಣೆ ಮಾಡಿದ್ದೀವಿ ರಾಜ್ಯಕ್ಕೆ. ಸೊ ಹಲವಾರು ಯೋಜನೆಗಳಿದೆ, ರೈಲ್ವೆ ಆಗಿರ್ಬೋದು ಅಥವಾ ವಿಮಾನ
ಯೋಜನೆ ಆಗಿರ್ಬೋದು, ಹೈವೇ ಆಗಿರ್ಬೋದು, ಅಥವಾ ಆರೋಗ್ಯದ ವಿಚಾರ ಆಗಿರ್ಬೋದು, ಎಲ್ಲ ಇಲಾಖೆನಲ್ಲೂ ಸಹ ಸಮರ್ಪಕವಾಗಿ ನಮ್ಮ ರಾಜ್ಯದ ಯಾವುದೇ ಮಲತಾಯಿ ಧೋರಣೆ ಮಾಡದಲ್ಲಿ ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವು ಪ್ರಾಮಾಣಿಕವಾಗಿ ಕೊಡುವಂಥ ಒಂದು ನಮ್ಮ ಬದ್ಧತೆನ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರದರ್ಶನ ಮಾಡ್ತಾನೆ ಇದ್ದಾರೆ. ನಾನು ಅಂಕಿಅಂಶಗಳು ಇನ್ನೂ ಹೆಚ್ಚಿನ ಸರ್, ಅಂದ್ರೆ ಒಂದು ಕಡೆಯಲ್ಲಿ ಮಲತಾಯಿ ಧೋರಣೆ ಇಲ್ಲ, ನಮ್ಗೆ ಕೊಡೋದು ಹೋಗ್ತಂತ, ಬಟ್ ಈ ಚರ್ಚೆ ನಿಲ್ಲುವಂತದ್ದಲ್ಲ. ಅವ್ರು ಕೊಟ್ಟಿದ್ದೀನಿ ಅಂತಾರೆ, ಇವ್ರು ಕೊಟ್ಟಿಲ್ಲ ಅಂತಾರೆ, ಒಂದು ಕನ್ಫ್ಯೂಷನ್ ಇದೆ, ಹೌದು. ಬಟ್ ಅದ್ರ ಜೊತೆಲಿ ನಾವು ಇವತ್ತು ಬಹಳ ಪ್ರಮುಖವಾಗಿ ಗಮನಿಸಬೇಕು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ಆರ್ಥಿಕ ಭಾರ ಅಂದಾಗ ಆರ್ಥಿಕನ ನಾವ್ ಎಲ್ಲಿಂದ ತಗೋಬೇಕನ್ನೋ ಲೆಕ್ಕಾಚಾರ ಬಂದಾಗ ಮೇನ್ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿ ಬರುತ್ತೆ? ಒಂದು ಕಂದಾಯ ಇಲಾಖೆ ಹತ್ರ ನಾವು ನೋಡ್ತೀವಿ, ಹುಡುಕ್ತೀವಿ, ರಿಜಿಸ್ಟ್ರೇಷನ್, ಸ್ಟ್ಯಾಂಪು, ಮತ್ತೊಂದು ಕಡೆಯಲ್ಲಿ ಅಬಕಾರಿ ಇಲಾಖೆ, ಎಲ್ಲರಿಗೂ ಕೂಡ ಅದೊಂದು ಕೇಂದ್ರ ಬಿಂದುನೇ ಅದು. ಬಟ್ ಈ ಬಾರಿ ನಾವು ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸುವಂತೆ ಈಗ ಹೊಸ ಅಬಕಾರಿ ನೀತಿ ಒಂದಿಷ್ಟು ಬದಲಾವಣೆ ತಂದಿದ್ದಾರೆ. ಉತ್ಪಾದಕರೇ ಒಂದಿಷ್ಟು ನಿಯಮಾವಳಿಗಳನ್ನ ಮಾಡ್ಕೊಂಡೋದಕ್ಕೆ ಎಷ್ಟು ಹಣ ಅಂತ ಮಾಡೋದು. ಈ ಹೊಸ ಅಬಕಾರಿಯ ನೀತಿ ಏನಿದೆಯಲ್ಲ, ಇದು ಸರಿ ಅನ್ಸುತ್ತಾ? ಇದು ಮುಂದಿನ ದಿವಸ ಮಾರಕ ಆಗಲ್ವಾ ಅಂತ ನಾನು ಸೀದಾ ಕಾಂಗ್ರೆಸ್ ಅವ್ರಿಗೆ ಹೇಳ್ತೀನಿ. ಅಬಕಾರಿ ನೀತಿ ಅನ್ನೋದನ್ನ ಅಷ್ಟೇ ನಾವು ನೋಡ್ತಾ ಇದೀವಿ ಈಗ ತಾನೇ ಬಜೆಟ್ ಬಂದಿದೆ. ಬಟ್ ಅದರಲ್ಲಿ ಮೂಲ ನಿರ್ಣಯಗಳು ಏನಿದೆ ಅದ್ರ ಪೂರ್ತಿ ವಿವರಣೆ ತಗೊಂಡಷ್ಟೇ ನಾವು ಚರ್ಚೆ ಮಾಡ್ಬೋದು. ಈಗ ಒಂದ್ ಪಾಯಿಂಟ್ ಇಟ್ಕೊಂಡು ನಾವು ಅದ್ರ ಬಗ್ಗೆ ಅದ್ರದ್ದು ಲೋಪದೋಷಗಳು ಅಥವಾ ಅದ್ರ ಉದ್ದೇಶಗಳು ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಸಂಪೂರ್ಣ ವಿವರ ಬಂದ ನಂತರ ಅದ್ರ ಮಾಹಿತಿ ತಗೋಬಹುದು. ಎಕ್ಸಾಕ್ಟ್ಲಿ. ಇದಕ್ಕೇನಾದ್ರೂ ಡೆಫಿನೆಟ್ಲಿ ನೋಡಿ ಸರ್, ನಾವು ಇವತ್ತು ಬುದ್ಧನ ನಾಡು ಅಂತೀವಿ, ಇನ್ನೊಂದು ಲೆಕ್ಕದಲ್ಲಿ ಗಾಂಧಿಯ ನಾಡು ಅಂತಾನು ಹೇಳ್ತೀವಿ. ಈ ಗಾಂಧಿಯ ನಾಡಲ್ಲಿ ಗಾಂಧಿ ಬಗ್ಗೆ ಏನು ಮೊಸಳೆ ಕಣ್ಣೀರು ಸುಡ್ಸೋ ಅಂತ ಕಾಂಗ್ರೆಸ್ ಪಕ್ಷದವರು ಮನ್ರೇಗಾನ ನಾವು VBG ರಾಮ್ಜಿ ಅಂತ ಮಾತಾಡಿದಾಗ ಗಾಂಧಿಯವರ ಬಗ್ಗೆ ಬೇರೆ ರೀತಿಯಲ್ಲಿ ಒಂದು ನರೇಷನ್ ಕ್ರಿಯೇಟ್ ಮಾಡೋಂಥ ಪ್ರಯತ್ನ ಮಾಡಿದ್ರು. ಇವತ್ತು ಈ ಮದ್ಯ ಮಾರಾಟ ಅಥವಾ ಇನ್ನೊಂದು ಟ್ಯಾಕ್ಸಿಗೋಸ್ಕರ ಬೇರೆ ಬೇರೆ ಇವರ ಯೋಜನೆಗಳು ಅಥವಾ ಅಧಿಕಾರದ ಲಾಲಸೆಗೋಸ್ಕರ ಬೇರೆ ಬೇರೆ ಎಲ್ಲ ದುಂದು ವೆಚ್ಚ ಮಾಡೋಂಥದ್ದು, ಮತ್ತು ಅವರ ಕಾರ್ಯಕರ್ತರಿಗೆ ಇಷ್ಟೊಂದು ವಿತ್ತೀಯ ಕೊರತೆ ಇದೆ. ಅವರ ಕಾರ್ಯಕರ್ತರಿಗೆ ರಾಜ್ಯ ಸಚಿವ ಸಂಪುಟ 147 ಜನಕ್ಕೆ ನಿಗಮ ಮತ್ತು ಪ್ರಾಧಿಕಾರದ ಅಧ್ಯಕ್ಷ ಯಾವಾಗಾದ್ರೂ ಉಂಟಾ ಸರ್? ಅವರಿಗೆಲ್ಲ ಅಷ್ಟೊಂದು ತಿಂಗಳಿಗೆ 7-8 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅವರಿಗೆ ಒಂದು ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಬಿಟ್ಟು ಅವ್ರಿಗೆ ತಿಂಗಳಿಗೆ 7-8 ಲಕ್ಷ ರೂಪಾಯಿ ಮತ್ತೆ ಅವರು ಖುಷಿ ಪಡಿಸೋಂಥದ್ದಿದೆಯಲ್ಲ. ಈ ರೀತಿ ಮಾಡೋ ಬದಲು ಈ ಮದ್ಯಪಾನ ಇವತ್ತು ಶ್ರಮಿಕರು, ತಳವರ್ಗದವರು, ತಳ ಸಮುದಾಯದವರು ಇವರೆಲ್ಲ ಒಂದು ಇನ್ನೂ ಹೆಚ್ಚಿನ ರೀತಿ ಇವರು ಉತ್ತೇಜನ ಮತ್ತು ಪ್ರೋತ್ಸಾಹ ಒಂದು ಈ ಮದ್ಯಪಾನ ಮಾಡೋ ಒಂದು ಚಟಕ್ಕೆ ಸರ್ಕಾರನೇ ಒಂದು ಪ್ರೋತ್ಸಾಹ ಮಾಡಿ ತಳ್ತಾ ಇದೆ ಆ ಸಮುದಾಯಗಳನ್ನ. ಈ ರೀತಿ ಇವತ್ತು ಗಾಂಧಿಯ ನಾಡು ಅಂತ ಇದ್ದಿದ್ದು ಇವತ್ತು ಕಳಂಕ ಅಂತ ಹೇಳ್ತೀನಿ ಇವರ ಆಡಳಿತ. ಈ ಗಾಂಧಿ ಅಂತ ಬಂದಾಗ ಈ ಪ್ರಶ್ನೆ ಎತ್ತಲೇಬೇಕು. ಒಂದು ಕಡೆ ನಾವು ಶಿಕ್ಷಣಕ್ಕೆ ಸಂಬಂಧ ಎಸ್ ಗಾಂಧೀಜಿಯವ್ರನ್ನ ಈಗ ಒಂದು ಪಂಚಾಯಿತಿಯ ಒಂದು ಕಾರ್ಯಕ್ರಮ ನರೇಗಾ ಹೆಸರು ಬದಲಾಯಿಸಕ್ ಹೋಗಿ ಇವತ್ತು ಇಡೀ ಸಂಪೂರ್ಣ ಗ್ರಾಮ ಪಂಚಾಯತಿನೇ ಮಹಾತ್ಮ ಗಾಂಧಿ ಹೆಸರು ಬರೋಕೆ ಒಂದು ಕಾರಣ ಆಗಿದ್ದಾರೆ ಬಿಜೆಪಿಯವರು ಅನ್ನೋದು ಒಂದು. ಈ ಕ್ರೆಡಿಟ್ ಬಿಜೆಪಿಗೆ ಹೋಗ್ಬೇಕನ್ಸುತ್ತೆ ಈಗ. ಖಂಡಿತ ಇವತ್ತು ಒಂದೇ ಒಂದು ಯೋಜನೆ ಹೆಸರು ಬದಲಾಯಿಸಕ್ ಹೋಗಿ, ಆ ದುರುದ್ದೇಶದಿಂದ ಒಂದು ಯೋಜನೆ ಹೆಸರು ಬದಲಾಯಿಸಕ್ ಹೋಗಿ ಇವತ್ತು ಇಡೀ ಕರ್ನಾಟಕದ ಗ್ರಾಮ ಪಂಚಾಯತಿ ಕಾರ್ಯಾಲಯಗಳು ಇನ್ ಮುಂದೆ ಮಹಾತ್ಮ ಗಾಂಧೀಜಿ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ ಸರ್. ಒಂದು ಹೇಳ್ತೀನಿ ಕೇಳಿ. ಇಲ್ಲ ನೋಡಿ, ಏನು ಮನ್ರೇಗಾ ಇತ್ತಲ್ಲ, ಮಹಾತ್ಮ ಗಾಂಧಿದು ಕೂಲಿಗಾಗಿ ಕಾಳು ಅಥವಾ ಏನು ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಇದು ನಾವು ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಅಂತೇಳಿ ಅದರದ್ದು ಫುಲ್ ಫಾರ್ಮ್ ಆಯ್ತಾ. ಇವರಿಗೆ ಸಮಸ್ಯೆ ಇರೋಂಥದ್ದು ರಾಮ ಅಂತ ಇದೆಯಲ್ಲ, ಅದು ಸಮಸ್ಯೆ ಅವರಿಗೆ. ಕೆಂಗಣಿ ಒಂದ್ ನಿಮಿಷ ನೋಡಿ, ಒಂದ್ ಸೆಕೆಂಡ್ ಸರ್. ಇದು ನಾವು ಚೇಂಜ್ ಮಾಡೋದೇನು ಹೊಸ್ತಲ್ಲ ಸರ್. 1978-79 ಇಲ್ಲಿ ತನಕ 16 ಬಾರಿ ಹೆಸರು ಚೇಂಜ್ ಆಗಿದೆ ಅದು. ಹಂಗಾರೆ ಜವಾಹರ್ಲಾಲ್ ನೆಹರು ಬಗ್ಗೆ ಇವರು ಅಸಹಿಷ್ಣುತೆನಾ? ಇವ್ರು ಯಾಕೆ ಮುಂಚೆ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಅದಿತ್ತು, ಅದು ಮನ್ರೇಗಾ ಅಂತ ಮಾಡಿದ್ರು. ಹಂಗಾರೆ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಅಸಹಿಷ್ಣುತೆ, ಅಸಮಾಧಾನ ಅವ್ರ ಬಗ್ಗೆ. ಅದು ಏನೇನೋ ಸರ್ಕಾರದ ಒಂದು ಮೂಲ ಉದ್ದೇಶ ಇದೆ. 2047ಕ್ಕೆ ವಿಕಸಿತ ಭಾರತ ಆಗಬೇಕು. ಆ ನಿಟ್ಟಿನಲ್ಲಿ ಒಂದಿಷ್ಟು ಇವತ್ತಿನ ಟೆಕ್ನಾಲಜಿ ಬೆಳೆದಿದೆ. 2004ರಲ್ಲಿ ಬಂದಂತ ಈ ಯೋಜನೆ 2008ರಲ್ಲಿ ಅಂಗೀಕಾರ ಆಗಿದೆ. ಅದನ್ನ ನೋಡಿ, ಅವಾಗ 175 ಇದ್ದಂಥದ್ದು 125ರಿಂದ 374 ರೂಪಾಯಿ ನಾವು ಇವತ್ತು ಆಯ್ತಾ 374 ರೂಪಾಯಿ ಇವತ್ತು ವೇತನ ಕೊಡ್ತಾ ಇದೀವಿ. 125 ದಿನ ವೇತನ ಕೊಡ್ತಾ ಇದೀವಿ. ಈ ರೀತಿ ಅದನ್ನ ಮತ್ತೆ ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಆಗ್ತಿದೆ ಸರ್ ಅದರಲ್ಲಿ. ಭಾರತ ಅಂದ್ರೆ ರಷ್ಯಾದಿಂದ ಪೆಟ್ರೋಲಿಯಂ ಉತ್ಪನ್ನ ಖರೀದಿ ಮಾಡಕ್ಕೆ ಟ್ರಂಪ್ ಆದೇಶ ಮಾಡಬೇಕು ಅಥವಾ ಅವರು ಪರ್ಮಿಷನ್ ಕೊಡ್ಬೇಕು ಅನ್ನೋದು ವಿಕಸಿತ ಭಾರತನ?
ಸರ್ ಅದು ವಿಕರ್ಷಣೆ ಇಂಟರ್ನ್ಯಾಷನಲ್ ಟ್ರೇಡ್, ಇದೇ ಅದು ಸಿ ವಿಕರ್ಷಣೆ ಆಯಿಲ್ ಡಿಪೆಂಡೆನ್ಸಿ ಇದೆ ಸರ್. ನಾವು ಮಧ್ಯಪ್ರಾಚ್ಯ ಏಷ್ಯಾ ದೇಶಗಳ ಮೇಲೆ ಅಥವಾ ರಷ್ಯಾ ಮೇಲೂ ನಾವು ಅವಲಂಬಿತರಿದ್ದೀವಿ. ಎಕ್ಸಾಕ್ಟ್ಲಿ ಸರ್. ನಾವು ಸೀದಾ ಅಲ್ಲಿಂದ ನಾವು ಗ್ಯಾರಂಟಿ ಯೋಜನೆಗೆ ಬಂದ್ಬಿಡೋಣ, ಯಾಕಂತಂದ್ರೆ ಬಹಳ ಚರ್ಚೆಗೆ ಇವತ್ತಿನ ಗ್ಯಾರಂಟಿ. ಸೊ ಒಂದು ಗ್ಯಾರಂಟಿ ಯೋಜನೆಗೆ ಬಾರ ಅನ್ನೋ ಸಂದರ್ಭದಲ್ಲಿ ಈಗ ಭರಪೂರ್ವವಾದಂತ ಕೊಡುಗೆ ಅಂತೂ ಈ ಬಾರಿ ಕೊಡೋ ಕೆಲಸ ಮಾಡ್ತಿದ್ದಾರೆ. ಬಟ್ ನಾನು ಬೇರೆ ಬೇರೆ ಅಂಕಿಅಂಶ ಕೊಡ್ತಾ ಹೋಗೋದಾದ್ರೆ ಈ ಬಾರಿಯ ಬಹಳ ಪ್ರಮುಖವಾಗಿ ಒಂದೊಂದು ನಾವು ಮೊದಲೇ ಗಮನಿಸ್ತಿದ್ವಿ. ಅನ್ನಭಾಗ್ಯಗೆ ಒಂದು 6,800 ಕೋಟಿ ಇರ್ಬೋದು, ಜೊತೆಯಲ್ಲಿ ಬೇರೆ ಬೇರೆ ಇದಕ್ಕೆ ಒಂದಿಷ್ಟು ಅಂಕಿಅಂಶಗಳು ನೋಡ್ತಾ ಇದ್ರೆ ಪ್ರಮುಖವಾಗಿ ಇಲ್ಲಿ ಯುವ ನಿಧಿಗೆ ಯಾಕೆ ಈ ಬಾರಿ ಕೈ ಬಿಟ್ರು ಅನ್ನೋದು ಗೊತ್ತಾಗ್ತಿಲ್ಲ. ಅಂದ್ರೆ ನಾವು ಉದ್ಯೋಗ ಈ ಬಾರಿ ಕೊಡ್ತೀವಿ, ನೇಮಕಾತಿ ವಿಚಾರಕ್ಕೋಸ್ಕರ ಯುವ ನಿಧಿನ ಯಾಕೆ ಕೈ ಬಿಟ್ರು ಅಂತ ಏನೂ ಇಲ್ಲಪ್ಪ ಯುವ ನಿಧಿಯಲ್ಲಿ. ಈಗ 5 ಗ್ಯಾರಂಟಿಗಳಲ್ಲಿ ತುಂಬಾ ಕಡಿಮೆ ಫಲಾನುಭವಿಗಳು ಇದ್ದಿದ್ದು ನಾನು ಯಾಕೆ ಆ ಪಾಲಿಸಿ ಪ್ರಕಾರ ನೋಡಿದಂಗೆ ತುಂಬಾ ಕಡಿಮೆ ಫಲಾನುಭವಿಗಳು ತುಂಬಾ ಕಡಿಮೆ. ಇದು ಸತ್ಯ. ಐದು ಭಾಗ್ಯಗಳೇನಿತ್ತು 5 ಯೋಜನೆಗಳಲ್ಲಿ ತುಂಬಾ ಕಡಿಮೆ ಫಲಾನುಭವಿಗಳಿದ್ದು ಯುವ ನಿಧಿನಿಲ್ಲ ನಾನು ನೋಡಿದ ಪ್ರಕಾರ. ಅದು ಈ ಇತ್ತೀಚಿನ ದಿನಗಳಲ್ಲಿ ಇವಾಗ ನೋಡಿ ಮೊನ್ನೆ ಎಲ್ಲ ಕಾಲ್ ಮಾಡಿರೋದು, ಯುವಕರಿಗೆ ಜಾಬ್ ಓಪನಿಂಗ್ಸ್ ಇರೋದು, ಅದು ಯಾವ ಉದ್ದೇಶ ಇಟ್ಕೊಂಡು ಅದಕ್ಕೆ ಈ ಬಜೆಟ್ ನಲ್ಲಿ ಅದಕ್ಕೆ ಫಂಡ್ ಕೊಟ್ಟಿಲ್ಲ ಅನ್ನೋದು ನಿಖರವಾದ ಕಾರಣ ಗೊತ್ತಿಲ್ಲ ಸರ್. ಸೊ ಆ ನಿಟ್ಟಿನಲ್ಲಿ ಒಂದು ಕೈ ಬಿಟ್ಟಿರೋದಂತೂ ಕೈ ಬಿಟ್ಟಿದ್ದಾರೆ. ಅದು ಉದ್ದೇಶ ಏನು ಅನ್ನೋದು ಮಾಹಿತಿ ಇಲ್ಲ, ಸಂಪೂರ್ಣವಾದ ಮಾಹಿತಿ ಇಲ್ಲಿ. ಬಟ್ ನಾನೊಂದು ಕೇಳ್ಬೇಕು ಸರ್, ಈ ಗ್ಯಾರಂಟಿ ಯೋಜನೆಗೆ ಈಗ ಕೊಟ್ಟಿದ್ದಾರೆ, ಭರಪೂರ್ವ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ಇದರ ಹೊರತಾಗಿ ಉತ್ತರ ಕರ್ನಾಟಕ ಭಾಗದಕ್ಕೆಲ್ಲ ನೀರಾವರಿಗೂ ಅಥವಾ ದೀರ್ಘಕಾಲದ ಮೂಲಸೌಕರ್ಯ ಜಾಸ್ತಿ ಒತ್ತು ಕೊಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಪ್ಲಸ್ ಆಗ್ತಾ ಇರ್ಲಿಲ್ವಾ ಅಂತ ಕೊಟ್ಟಿದ್ದಾರೆ ಸರ್. ಅಲ್ಲ ಈ ಬಾರಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಡ್ಬೇಕಂತ ಹೇಳಿ ತುಂಬಾ ಡಿಮ್ಯಾಂಡ್ ಬಂದಿದೆ. ಮತ್ತು ಬೇರೆ ಬೇರೆ, ಏಕೆಂದ್ರೆ ಒಂದೇ ಈಗ ನೀರಾವರಿ ಒಂದೇ ಅಲ್ಲ, ಬೇರೆ ಕೈಗಾರಿಕೆಗಳ ಕಡೆ ಒತ್ತು ಕೊಟ್ಟಿದ್ದಾರೆ, ರಸ್ತೆ ಅಭಿವೃದ್ಧಿಗಳ ಕಡೆ ಒತ್ತು ಕೊಟ್ಟಿದ್ದಾರೆ, ಮತ್ತೆ ಕೆಲವೊಂದು ಕೃಷಿಗೆ ವಿಶೇಷವಾಗಿ ಕೃಷಿ ವಿಸ್ತಾರ ಯೋಜನೆ ಅಂತ ಹೇಳಿ ಮಾಡಿದ್ದಾರೆ. ಬೇರೆ ಬೇರೆ ವಲಯಗಳಿಗೆ ಒಂದೊಂದು ಬಜೆಟ್ ನಲ್ಲೂ ಒಂದೊಂದು ಬೇರೆ ಬೇರೆ ಆದಂತ, ಕೃಷಿಗೆ ಒಂದು ಬಾರಿ ಆದ್ರೆ ಸಾರಿಗೆಗೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಕಡೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರ್ಬೋದು ಅನ್ನೋದು ಒಂದಿಷ್ಟು ಸರ್. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಗ್ಯಾರಂಟಿ ಯೋಜನೆಗಳಿಗೆ ಒಂದ್ ರೀತಿ ಭಾರ ಆದ್ರೂ ಕೂಡ ಅದಕ್ಕೆ ಏನ್ ಬೇಕು ಆ ಕೆಲಸಗಳನ್ನ ಮಾಡ್ತಿದ್ದಾರೆ. ಮೇಜರ್ ಆಗಿ ನಾನು ಸುಡ್ದು ಬೆಂಗಳೂರು, ಯಾಕಂದ್ರೆ ಇನ್ನೇನು ಎಲೆಕ್ಷನ್ ಬಂದ್ಬಿಡುತ್ತೆ, ಬೆಂಗಳೂರಿಗೆ ಏನು ಕೊಡ್ಬೋದು, ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಒಂದು ರೀತಿ ಈ ಪಂಚಪಾಲಿಕೆಗಳನ್ನ ಏನ್ ಮಾಡಿದ್ರು ಬಹಳಷ್ಟು ಒಂದಿಷ್ಟು ನಿರೀಕ್ಷೆ ಇತ್ತು, ದೊಡ್ಡ ಮಟ್ಟದ ಕ್ರೆಡಿಟ್ ಕೂಡ ಹೋಗ್ಬೇಕು ಅನ್ನೋದಿತ್ತು. ಇಲೆಕ್ಷನ್ ಸಂದರ್ಭದಲ್ಲಿ ಈಗ ಒಂದು ಸುಮಾರು 7,000 ಕೋಟಿ ಇರ್ಬೋದು, ಜೊತೆಲಿ ಇತರ ಘೋಷಣೆಗಳು ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಹೆಂಗ್ ನೋಡ್ತೀರಾ ಅಂತ? ಈ ನಾವು ಬೆಂಗಳೂರಿಗೆ ಸಾಕಾಗುತ್ತಾ 7,000 ಕೋಟಿ? ಗುಂಡಿ ಬಿದ್ದು ಹೋಗಿದೆ, ಗುಂಡಿ ಮುಚ್ಚೋದಕ್ಕೆ ಸಾಕಾಗಲ್ಲ ಅನ್ಸುತ್ತೆ. ಬಿಜೆಪಿ ಏನ್ ಅರ್ಥ ಹೆಂಗೆ ಹೇಳುತ್ತೆ ಅಂತ? ನೀವು ಆಗ್ಲೇ ಗ್ಯಾರಂಟಿ ಭಾಗ್ಯಗಳದ್ದು ಕಾಂಗ್ರೆಸ್ ವಕ್ತಾರರ ಹತ್ರ ಮಾಹಿತಿ ಕೇಳ್ತಾ ಇದ್ರಿ. ಸೊ ಈಗ ಗ್ಯಾರಂಟಿ ಭಾಗ್ಯದಲ್ಲಿ ನುಡಿದಂತೆ ನಡೆದ ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಭಾರಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಒಂದು ಈಗ ಯುವ ನಿಧಿ ಏನಿದೆ ಅದು ಕೈ ತಪ್ತಾ ಇದೆ, ಅದು ನುಡಿದಂತೆ ನಡೆದಿಲ್ಲ ಅನ್ನೋದು ಒಂದು ಖಾತ್ರಿ ಆಗ್ತಾ ಇದೆ. ಸೊ ಇವರು ಗಿವ್ ಇಟ್ ಅಪ್ ಅಂತ ಹೇಳಿ ಮೊನ್ನೆನೇ ಉಪಮುಖ್ಯಮಂತ್ರಿಗಳು ಮತ್ತು ಸಾಕಷ್ಟು ಅವರ ಹಲವಾರು ಶಾಸಕ ಸಚಿವರುಗಳನ್ನು ಸಹ ಗಿವ್ ಇಟ್ ಅಪ್ ಒಂದು ಅಭಿಯಾನನೇ ಪ್ರಾರಂಭ ಮಾಡೋ ಹಂತದಲ್ಲಿ ಇತ್ತು. ಆ್ಯಕ್ಚುಲಿ ಸರ್ಕಾರ ನಡೆಸೋದು ತುಂಬ ಕಷ್ಟ ಆಗ್ತಿದೆ ಗ್ಯಾರಂಟಿ ಭಾಗಗಳನ್ನು. ಈ ವರ್ಷವೂ ಸಹ ಈ ಬಜೆಟಲ್ಲಿ ಘೋಷಣೆ ಮಾಡಿರೋದು ಗೃಹಲಕ್ಷ್ಮಿಗೆ 28,608 ಕೋಟಿ, ಗೃಹ ಜ್ಯೋತಿಗೆ 10,578 ಕೋಟಿ, ಅನ್ನಭಾಗ್ಯಕ್ಕೆ 6,200 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ. ಸೊ ಟೋಟಲಿ ಇಷ್ಟು ಅವರು ಒಂದು ಅಲೋಕೇಶನ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಇದೆಯಲ್ಲ, ಇದನ್ನು ಸಹ ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ, ಫಲಾನುಭವಿಗಳು ಸರಿಯಾದಂಥ ರೀತಿಯಲ್ಲಿ ತಲುಪ್ತಾ ಇಲ್ಲ. ಆಮೇಲೆ ಸಾಕಷ್ಟು ಈಗ ಶಕ್ತಿ ಯೋಜನೆಯಲ್ಲಿ KSRTC ಆಗಿರ್ಬೋದು, ಆ ವಿವಿಧ ಸಾರಿಗೆ ನಿಗಮಕ್ಕೆ ಇವರು ಸರಿಯಾದಂಥ ಸಂದರ್ಭದಲ್ಲಿ ಹಣಕಾಸು ಕೊಡ್ತಾ ಇಲ್ಲ. ಇವ್ರಿಗೇನು ಶಕ್ತಿ ಯೋಜನೆ ಮೂಲಕ ಮಹಿಳೆಯರು ಬಳಸ್ಕೊಳ್ತಾ ಇದ್ದಾರೆ, ಅದು ಕೊಡಬೇಕಲ್ಲ ಸರ್ ಈಗ ನಿಗಮಗಳಿಗೆ. ಅಲ್ಲೂ ಸಹ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಸಂಬಳ ಕೊಟ್ಟಿಲ್ಲ, ಸಾಕಷ್ಟು ಇಲಾಖೆಗಳು ಸಂಬಳ ಕೊಟ್ಟಿಲ್ಲ. ತುಂಬ ಅಂದರೆ ತುಂಬ ಆರ್ಥಿಕ ಇಂಡಿಸಿಪ್ಲಿನ್, ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಇಲ್ಲ. ಹೌದು ಹೌದು, ಎಲ್ಲರೂ ನೀವು ಫ್ರೀಡಮ್ ಪಾರ್ಕಲ್ಲಿ ಗಮನಿಸ್ಬೋದು. ಒಂದಲ್ಲ ನಿರಂತರವಾಗಿ ಒಂದು ಎಲ್ಲ ಸಮುದಾಯ, ಎಲ್ಲ ವರ್ಗದವರು, ಎಲ್ಲ ಇಲಾಖೆಯ ಸಿಬ್ಬಂದಿ, ನೌಕರು ಎಲ್ಲರೂ ವಿವಿಧ ಒಂದು ಬೇಡಿಕೆಗಳನ್ನು ಬಹುಬೇಡಿಕೆಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳದ್ದು ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರ ಬಂದಾಗ್ಲಿಂದನೂ ಅಸಮಾಧಾನ, ಒಂದು ಪ್ರತಿಭಟನೆ ಇದ್ದೇ ಇದೆ. ಅದಕ್ಕೋಸ್ಕರನೇ ಅಲ್ಲಿ ಬೇಲಿ ಯಾಕೆ ಕೊಟ್ಟಿದ್ರಲ್ಲಿ ಅರ್ಧಂಬರ್ಧ. ಆಮೇಲೆ ನಾವೆಲ್ಲ ಸ್ವಲ್ಪ ಧ್ವನಿ ಎತ್ತಾದ್ಮೇಲೆ ಆಮೇಲೆ ಬೆಂಗಳೂರು ಕತೆ ಹೇಳಿದ್ರಲ್ಲ ನೀವು, ಹೋದ್ ಸರನು 7,000 ಕೋಟಿ ಘೋಷಣೆ ಮಾಡಿದ್ರು. ಅದು ಸಮರ್ಪಕವಾಗಿ ತಲುಪ್ತಾ ಕೆಲಸ ಆಯ್ತಾ? ಎಷ್ಟೆಷ್ಟು ಗುಂಡಿ ಒಂದು ಅಭಿಯಾನನೇ ಪ್ರಾರಂಭ ಆಯಿತು, ಗುಂಡಿ ಇಲ್ಲ, ಎಷ್ಟೆಷ್ಟು ಆಕ್ಸಿಡೆಂಟ್ ಆದವು, ಆಮೇಲೆ ಮೂಲಭೂತ ಸೌಕರ್ಯ ಇಲ್ಲ.
ಮಳೆ ಬಂದ ಸಂದರ್ಭದಲ್ಲಿ ಇಲ್ಲಿ ಇದೇ ಏರಿಯಾದಲ್ಲಿ ಅಂದ್ರೆ ಲೈಕ್ ಯಲಹಂಕ ಭಾಗದಲ್ಲೆಲ್ಲ ಒಂದು ಸಮುದ್ರದ ರೀತಿ ಕೆರೆ ರೀತಿಯಲ್ಲಿ ಆದಂಥದ್ದು ತಮ್ಗೆ ಗೊತ್ತಿದೆ. ಆಮೇಲೆ ಇವ್ರು ಇನ್ನೊಂದು ಸರ್, ಈಗ 4,48,000 ಕೋಟಿನಲ್ಲಿ ಇವತ್ತು ಬಜೆಟ್ ಘೋಷಣೆ ಆಗಿದೆ. 53,000 ಕೋಟಿ ಇವತ್ತು ವಿವಿಧ 5 ಗ್ಯಾರಂಟಿ ಬಗೆಗಳಿಗೆ ಘೋಷಣೆ ಮಾಡಿದ್ದಾರೆ. ಆ ನಿಗದಿತ ಬಜೆಟ್ನ ಅದಕ್ಕೇನೆ ಸದ್ಬಳಕೆ ಆಗ್ಬೇಕಲ್ವಾ? ಇವ್ರು ಯಾಕೆ ಶೋಷಿತ ದಮನಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರ ಒಂದು ಬಡ್ಜೆಟನ್ನು ಡೈವರ್ಟ್ ಮಾಡೋಂಥದ್ದು ಯಾಕೆ? ಪ್ರತಿ ಸಲನೂ 15,000 ಕೋಟಿ ತೆಗಿತಿದ್ದಾರೆ. ಟೋಟಲಿ ಇವ್ರು ಬಂದಾಗ್ಲಿಂದನೂ 39,500 ಕೋಟಿ ಇವತ್ತು ವಂಚನೆ ಮಾಡಿದ ಆ ಸಮುದಾಯಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ ಮೂಲಭೂತ ಹಕ್ಕಾಗಿತ್ತದು. ಅದನ್ನು ಬಡ್ಜೆಟಲ್ಲಿ ಘೋಷಣೆ ಮಾಡಿ 70 ಕ್ಯಾನ್ಸಲ್ ಮಾಡಿ 7C ಉಪಯೋಗಿಸ್ಕೊಂಡು ಅಲ್ಲಿನ ದುಡ್ಡು ಕದೀತಾ ಇದ್ದಾರಲ್ಲ, ಯಾಕೆ ಕದಿಬೇಕು? ಮತ್ತೆ ರೇಟು ಜಾಸ್ತಿ ಆಗಿದೆ. ಎಲ್ಲ ವಿವಿಧ ಪದಾರ್ಥಗಳು ಎ ಇಂದ ಝೆಡ್ ತನಕನೂ ರೇಟ್ ಪದಾರ್ಥಗಳು ಇನ್ನೊಂದು ಟ್ಯಾಕ್ಸು ಎಲ್ಲ ರೀತಿಯಲ್ಲೂ ಜಾಸ್ತಿ ಮಾಡಿ ಅಲ್ಲೂ ಒಂದು ಸಂಗ್ರಹ ಮಾಡಿ ಹಣಕಾಸು, ಮತ್ತು ಇಲ್ಲೂ ಬಡ್ಜೆಟಲ್ಲೂ ಘೋಷಣೆ ಮಾಡಿ ಮತ್ತು ಇಲ್ಲೂ SC/STಗಳಿಗೆ ವಂಚನೆ ಮಾಡೋಂಥದ್ದು. ಇದು ಯಾವ ರೀತಿ ಇದು ದುರಾಡಳಿತ ಇದು? ಎಕ್ಸಾಕ್ಟ್ಲಿ. ನೀವು ಆಗಲೇ ಹೇಳ್ತಾ ಇದ್ರಿ ನೋಡಿ, ಪ್ರತಿನಿತ್ಯ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಆಗ್ತಿತ್ತಂದ್ರಿ, ಸಾರಿಗೆ ಹೇಳಿದ್ರಿ, ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರ ಪ್ರಸ್ತಾಪ ಮಾಡಿದ್ರಿ, ಗುಂಡಿ ಅಂತ ಹೇಳಿದ್ರಿ. ಒಂದು ರಾಜ್ಯದ ಜನ ಮರೆಯೋಂಗಿಲ್ಲ, ಈ ಗುಂಡಿ ಇರ್ಬೋದು, ಗುತ್ತಿಗೆದಾರ ಸಮಸ್ಯೆ ಇರ್ಬೋದು, ಸಾರಿಗೆ ಇಲಾಖೆ ಸಮಸ್ಯೆ ಇರ್ಬೋದು, ಕೇವಲ 2023ರಿಂದ ಅಲ್ಲ, ಅದ್ರ ಹಿಂದಿದ್ದು ಅನ್ನೋದು ಕೂಡ ಒಪ್ಕೊಳ್ಬೇಕು. ಇದನ್ನ ಹೆಂಗ್ ನೋಡ್ತೀರಾ? ಖಂಡಿತ ಸರ್. ಇವತ್ತು ರಸ್ತೆ ಗುಂಡಿಗಳು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ರಸ್ತೆ ಗುಂಡಿಗಳು ಕಾಣಿಸ್ತದೆ. ಬಿಜೆಪಿ ಸರ್ಕಾರದಲ್ಲಿ ಅದು ರಾಮರಾಜ್ಯ ಆಗಿರುತ್ತೆ ಅಂತ ಅಲ್ಲ. ಒಂದು ರಸ್ತೆ ಗುಂಡಿ ಅದು ಪ್ರತಿ ವರ್ಷ ಅದು ಎಷ್ಟು ಪರ್ಸೆಂಟ್ ಡ್ಯಾಮೇಜ್ಗಳು ಬರ್ತಾ ಇರುತ್ತೆ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಅದನ್ನ ಆ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವು ಸಂದರ್ಭದಲ್ಲಿ ಜಾಸ್ತಿ ಆಗ್ತದೆ. ಈಗ ಮಳೆ ಜಾಸ್ತಿ ಆದಾಗ 100% ರಸ್ತೆಗಳು ಚರಂಡಿಗಳು ಹಾಳಾಗೋದು ಸಹಜ. ಅದೇ ರೀತಿ ನಮ್ಮ ಸ್ನೇಹಿತರು ಹೇಳಿದಂಗೆ ಫ್ರೀಡಂ ಪಾರ್ಕ್ ನಲ್ಲಿ ಯಾವತ್ತು ಪ್ರತಿದಿನ ಕಾಣ್ತಾರೆ ಅಂತ ಇವ್ರಿಗೆ ಇವಾಗ ಗೊತ್ತಿಲ್ಲ ಅಂತ ಕಾಣ್ತದೆ. ಹಿಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬೇರೆ ಬೇರೆ ಜಾಗಗಳಲ್ಲಿ ಅವಕಾಶ ಇತ್ತು. ಇವತ್ತು ಫ್ರೀಡಂ ಪಾರ್ಕ್ ಸ್ವತಂತ್ರ ಉದ್ಯಾನವನ ಒಂದ್ಬಿಟ್ಟು ಬೇರೆ ಕಡೆ ಎಲ್ಲೂ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಹಂಗಾಗಿ ನಿಮ್ಗೆ ಪ್ರತಿನಿತ್ಯ ಒಂದೊಂದು ಪ್ರತಿಭಟನೆ ಇರೋದು ನಿಮ್ಗೆ ಫ್ರೀಡಂ ಪಾರ್ಕ್ ಗಳಲ್ಲಿ ಕಾಣ್ತಾ ಇರ್ಬೋದು. ಮತ್ತೆ ಇವತ್ತು ಬಜೆಟ್ ನಲ್ಲಿ ಒಂದು ತುಂಬಾ ಮುಖ್ಯವಾದ ಅಂಶ ಯಾರು ಗಮನಿಸಿಲ್ಲ ಅನ್ಸುತ್ತೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಏನು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದಾರಲ್ಲ, ಇದು ಪಕ್ಷಾತೀತವಾಗಿ ನಾವು ಸಿದ್ದರಾಮಯ್ಯನವ್ರನ್ನ ಅಭಿನಂದಿಸಬೇಕಾದಂತ ಕಾರ್ಯ. ಯಾಕೆಂದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ಅದೊಂದು ಬ್ಯಾಡ್ ಇಂಪ್ಯಾಕ್ಟ್ ಹೈಸ್ಕೂಲ್ ಲೆವೆಲ್ ಇರ್ಬೋದು, ಕಾಲೇಜ್ ಲೆವೆಲ್ ಇರ್ಬೋದು, ತುಂಬಾ ಚಿಕ್ಕ 7-8-10 ವರ್ಷದ ಮಕ್ಕಳ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರ್ತಾ ಇತ್ತು. ಅದಕ್ಕೆ ನಾವು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಅಭಿನಂದನೆ ಕೊಡಬೇಕು. ಆಕ್ಚುಲಿ ನಾವು ಆಗ್ಲೇ ಹೇಳಿದ ಒಂದು ವಿಚಾರ ಇದೆ. ಯಾಕಂತಂದ್ರೆ 16 ವರ್ಷದ ಕೆಳಗಿರುವಂತ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನು, ಅದರಿಂದ ಇಂಪ್ಯಾಕ್ಟ್ ಆಗ್ತಿದೆ ಸೋಷಿಯಲ್ ಮೀಡಿಯಾ ಅಂತ. ಯಾಕಂದ್ರೆ ಇದು ಪ್ರತಿ ಬಾರಿ ನಾವು ಅಪೋಸಿಷನ್ ಅನ್ಕೋದು ಖಾಲಿ ಟೀಕೆ ಅಲ್ಲ, ಇದಕ್ಕೆ ಸಜೆಷನ್. ಯಾಕಂದ್ರೆ ನಾವು ಕೃಷಿ ವಿಚಾರ ನಾವು ಪ್ರಸ್ತಾಪ ಮಾಡೋಣ, ಅದಕ್ಕೆ ಮುನ್ನೆ ಈ ಟೆಕ್ನಾಲಜಿ ವಿಚಾರ ಬಂದಾಗ AI ಅನ್ನ ಈ ಬಾರಿ ಬಳಕೆ ಮಾಡಬೇಕು ಅಂತ ಒಂದಿಷ್ಟು ಹೆಜ್ಜೆ ಇಡ್ತಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ? ಸರಿ, ಪರಿವರ್ತನೆ ಜಗದ ನಿಯಮ. ಕಾಲಕ್ಕೆ ತಕ್ಕಂಥ ತಂತ್ರಜ್ಞಾನ ಆಗಿರ್ಬೋದು ಅಥವಾ ನಾವು ಮಾಡುವಂಥ ಕೆಲಸದ ರೀತಿ ನೀತಿ ಶೈಲಿ ಕಾನೂನು ನಿಯಮಗಳು ಎಲ್ಲದನ್ನು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಲೇಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಒಂದು ತಂತ್ರಜ್ಞಾನನ ಇವತ್ತು ಬಳಸ್ಕೋಬೇಕು ಆಡಳಿತಾತ್ಮಕವಾಗಿ ಅಂತ ಹೇಳಿ ಮಾಡಿರೋಂಥ ಯೋಜನೆಗಳು ಡೆಫಿನೆಟ್ಲಿ ಸ್ವಾಗತಾರ್ಹ. ಆ ರೀತಿ ಒಳ್ಳೆಯದ ಸುಧಾರಣೆ ಆಗಿ ಭ್ರಷ್ಟಾಚಾರಗಳು ಆಮೇಲೆ ಸೋರಿಕೆ ಈ ಥರದ್ದೆಲ್ಲ ಒಂದಿಷ್ಟು ಮಾರ್ಪಾಡುಗಳು ಮಾಡಿದ್ರೆ ಡೆಫಿನೆಟ್ಲಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗುತ್ತೆ. ಒಳ್ಳೆಯದನ್ನು ನಾವು ಸ್ವಾಗತ ಮಾಡ್ತೀವಿ ಸರ್, ಎರಡನೇ ಮಾತಿಲ್ಲ. ಜೊತೆಲಿ ಈ ಬಾರಿ ತುಂಬಾ ಜನರಿಗೆ ಒಂದಿಷ್ಟು ನಿರೀಕ್ಷೆ ಇತ್ತು. ಒಂದು ಈ ಗೃಹಲಕ್ಷ್ಮಿ ಇರ್ಬೋದು, ಮತ್ತೊಂದು ಜೊತೆಯಲ್ಲಿ ಈ ಇಂದಿರಾ ಫುಡ್ ಕಿಟ್ ಅನ್ನೋದು ಬಹಳ ಚರ್ಚೆ ಕಾರಣ ಆಯಿತು. ಇಂದಿರಾ ಫುಡ್ ಕಿಟ್ ಯೋಜನೆಯಲ್ಲಿ ಈಗ 6,200 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ಈಗಾಗಲೇ ಅನ್ನಭಾಗ್ಯ ಯೋಜನೆ ಜಾರಿಯಲ್ಲಿದೆ. ಈಗ ಹೊಸ ಕಿಟ್ ಯೋಜನೆಯ ಉದ್ದೇಶ ಏನು? ಇದ್ರ ಉದ್ದೇಶ ಏನು? ಮತ್ತೆ ಗ್ಯಾರಂಟಿಯನ್ನು ಜನರಿಗೆ ಇಲ್ಲ ನಾವು ಕೊಡ್ತೀವಿ ಅನ್ನುವಂತ ಉದ್ದೇಶನ? ಇದ್ರ ಉದ್ದೇಶ ಏನಂತ ಒಂದು ಹೇಳ್ಬಿಡಿ ಸರ್. ಏನು ಉದ್ದೇಶ ಅದೇನಿರ್ಬೋದು ಅಂದ್ರೆ, ಭೌಗೋಳಿಕವಾಗಿ ಈಗ ಮೈಸೂರು ಪ್ರಾಂತ್ಯದಲ್ಲಿ ಬಂದ್ರೆ ನಾವು ಮುದ್ದೆ ತಿಂತೀವಿ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳದ ರೊಟ್ಟಿ ತಿನ್ನುವಂತದ್ದು ಇದೆ, ಕರಾವಳಿ ಭಾಗದಲ್ಲಿ ಬೇರೆ ಇದೆ. ಈಗ ನಾನು ನೋಡಿದ ಮಟ್ಟಿಗೆ ಅದು ಕಿಟ್ ಅಲ್ಲಿ ಏನಿದೆ ಅಂದ್ರೆ, ಮೈಸೂರು ಭಾಗದಲ್ಲಿ ನಿಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಬೇಳೆ, ರಾಗಿ ಇದನ್ನು ಸೇರ್ಪಡೆ ಮಾಡಿರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಜೋಳ, ಸಜ್ಜೆ, ನವಣೆ ಬೇರೆ ಬೇರೆ ವಿಧಾನ ಸೇರ್ಪಡೆ ಮಾಡಿರ್ತಾರೆ. ಈ ಬೆಂಗಳೂರು ಅಂತ ಬಂದಾಗ ಬೇರೆ ಅಥವಾ ಅಡಿಗೆ ಎಣ್ಣೆ ಇರ್ಬೋದು. ಈ ತರ ಇಂದಿರಾ ಕ್ಯಾಂಟೀನ್ ನಲ್ಲಿ 3-4 ಭಾಗಗಳಾಗಿ ವಿಭಾಗ ಮಾಡಿ ಆಯಾಯ ಪ್ರದೇಶಗಳಿಗೆ ಅನುಗುಣವಾಗಿ ಆಹಾರ ಪದ್ಧತಿಗೆ ಅನುಗುಣವಾಗಿ ಅದನ್ನ ವಿಂಗಡಣೆ ಮಾಡಿದ್ದಾರೆ.
ಎಸ್, ಅಂದ್ರೆ ಕಳೆದ ಬಾರಿ ನಾನು ಕೇಳ್ತೀನಿ, ಕಳೆದ ಬಾರಿ ಯಾವಾಗ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು, ಅಕ್ಕಿ ಕೊಡ್ತಾರೆ, ಆಮೇಲೆ ಇಲ್ಲ ಅರ್ಧ ಮಾತ್ರ ಕೊಡ್ತೀವಿ, ಹಣ ಕೊಡ್ತೀವಿ ಅಂತ ಕೈ ಹಾಕಿದ್ರು, ನಾನಾ ಕಾರಣ ಇತ್ತು. ಈಗ ಇಂದಿರಾ ಪೂರೈಕೆ ವ್ಯತ್ಯಯಗಳು ಆಗಿದ್ರು ಕೂಡ ಒಂದ್ ಕೇಳ್ತೀನಿ, ಈಗ ಬಿಜೆಪಿ ಕಾಲದಲ್ಲೂ ಕೂಡ ಒಂದಿಷ್ಟು ವ್ಯತ್ಯಾಸಗಳಾಗತ್ತೆ, ಕೆಲವೊಂದ್ಸಲ ಸಮಸ್ಯೆಗಳು ಹೌದು, ಬಟ್ ಕೇವಲ ಚುನಾವಣೆ ದೃಷ್ಟಿಯಿಂದ ಇಂದಿರಾ ಕಿಟ್ಟಿ ಕೈ ಹಾಕಿದ್ರೆ ಅಥವಾ ಆಹಾರ ಭದ್ರತೆಯ ಕತೆ ಏನಂತೆ? ಸರ್, ನಾವು ಕೇಂದ್ರ ಸರ್ಕಾರದಿಂದ ಏನು ರಾಜ್ಯ ಸರ್ಕಾರಕ್ಕೆ ಆಹಾರ ಭದ್ರತೆ ಕಾಯ್ದೆ ಪ್ರಕಾರ ತಿಂಗಳಿಗೆ 5 kg ಅಕ್ಕಿ ಕೊಡೋ ಅಂಥದ್ದು ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು, ಅದು ಕೊಡಲಿಲ್ಲ. ಈಗ KGಗೆ 35 ರೂಪಾಯಿ ಅನ್ನಂಗೆ ಹಣ ಕೊಡ್ತಾ ಇದ್ದಾರೆ, ಅದರಲ್ಲೂ 2 ತಿಂಗಳಿಂದ ಕೊಟ್ಟಿಲ್ಲ. ಆಯಿತಾ? ಸೊ ಈ ರೀತಿ ಇದೆ. ತಾವು ಕೇಳಿದ್ದು ಇದ್ರದ್ದಲ್ಲ, ಇದ್ರದ್ದೇ ಅಲ್ವಾ? ಇದೆ, ಆಹಾರ ಭದ್ರತೆಗೆ ಸಂಬಂಧಪಟ್ಟಂತೆ ಇಂದಿರಾ ಕಿಟ್ ಇರ್ಬೋದು, ಬಟ್ ಭದ್ರತೆ ಎಷ್ಟು ಮಟ್ಟಿಗೆ ಇದೆಯೋ ಇಲ್ವೋ, ಯಾಕಂದ್ರೆ ಒಳ್ಳೆ ಘೋಷಣೆ ಮಾಡಿದಾರೆ, ಅದನ್ನ ಟೀಕೆ ಮಾಡುವಂತದ್ದಲ್ಲ, ಬಟ್ ಸಮರ್ಥವಾಗಿ ಅದನ್ನ ಮಾಡೋದಕ್ಕೆ ಆಗುತ್ತಾ ಇಲ್ಲ ಅಂತ. ತುಂಬಾ ತಳಮಟ್ಟದಲ್ಲಿ ಇರ್ತಕ್ಕಂಥ ಬಡವರು, ಶ್ರಮಿಕರು, ರೈತರು, ದಿನಗೂಲಿ ಕಾರ್ಮಿಕರು ಯಾರಿದ್ದಾರೆ, ಅದ್ರ ನಿಜವಾದ ಉಪಯೋಗ, ಅದ್ರದ್ದು ಅವಶ್ಯಕತೆ ಇರ್ತಕ್ಕಂಥದ್ದು ಅವ್ರದ್ದು. ಆ ಉದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯನವರು ಅನ್ನಭಾಗ್ಯ ಇರ್ಬೋದು, ಈ ಫುಡ್ ಗ್ಯಾರಂಟಿ ಅಥವಾ ಇಂದಿರಾ ಹೊಸ ಕಿಟ್ ಯೋಜನೆಗಳಿರ್ಬೋದು, ಅದನ್ನು ಜಾರಿ ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಇದು ಮಾದರಿ ಕರ್ನಾಟಕ. ಹೌದು, ಬಟ್ ಒಂದು ನಾನು ಆಗ್ಲೇ ಹೇಳ್ತಿದ್ವಿ, ಸಾರಿಗೆ ಇಲಾಖೆಯ ಗೋಳು ತುಂಬಾ ದಿವಸದಿಂದ ನೋಡ್ತಿದ್ವಿ, ಹಿಂದೇನೂ ಇತ್ತು, ಈಗಲೂ ಇತ್ತು, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡಿದ್ರು. ಬಟ್ ಈ ಬಾರಿಯ ಬಜೆಟ್ನಲ್ಲಿ ಉಲ್ಲೇಖಾರ್ಹ ಅಂತಂದ್ರೆ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ಇರ್ಬೋದು ಅಥವಾ ಕಾಲ್ಸಂಕ ಇರ್ಬೋದು, ಇದಕ್ಕೆಲ್ಲ ಅನುಮೋದನೆಯನ್ನು ಬಿಟ್ಟಿದ್ದಾರೆ. ಆದರೆ ರಾಜ್ಯದ ಈ ಗ್ರಾಮೀಣ ರಸ್ತೆಯ ಸ್ಥಿತಿಗಳಿದೆಯಲ್ಲ, ಅದು ಶೋಚನೀಯವಾಗಿದೆ. ಬಟ್ ಈ ಸೇತುವೆ ಮೇಲೆ ಗಮನ ಹರಿಸಿದ್ರೆ ರಸ್ತೆ ಸಂಪರ್ಕವನ್ನ ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತಾ? ಘೋಷಣೆಗೆ ಮಾತ್ರ ಸೀಮಿತ ಆಗುತ್ತಾ? ಇದು ತುಂಬಾ ಮುಖ್ಯವಾದ ವಿಷಯ. ಯಾಕೆಂದ್ರೆ ಕಾಲು ಸಂಖ್ಯಕ್ಕೆ ಅವ್ರು ಯಾಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ಸಿಟಿಗಳಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ಬೋದು, ರಸ್ತೆ ಗುಂಡಿ ಬಿದ್ದಿರ್ಬೋದು, ಅದಕ್ಕಿನ್ನ ದೊಡ್ಡ ಸಮಸ್ಯೆ ಕಾಲು ಸಂಕ ಅಂತಕ್ಕಂಥದ್ದು. ಕೆಲವು ಕರಾವಳಿ ಅಥವಾ ಮಲೆನಾಡು ಭಾಗಗಳಲ್ಲಿ ಕೆಲವು ಊರಿಂದ ಶಾಲೆಗೆ ಹೋಗ್ತಕ್ಕಂಥ ಮಕ್ಳಿರ್ಬೋದು, ಊರಿಂದ ಬೇರೆ ಊರಿಗೆ ಹೋಗ್ತಕ್ಕಂಥ ಜನರಿರ್ಬೋದು, ಆ ಕಾಲು ಸಂಕನ ದಾಟಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋ ಉದಾಹರಣೆಗಳಿದೆ. ಈ ರಸ್ತೆಗಳ ಅಭಿವೃದ್ಧಿಕ್ಕಿಂತ ಕಾಲು ಸಂಕನೇ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇದನ್ನು ಬಿಜೆಪಿ ಸ್ವಾಗತಿಸುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ ಇಲ್ಲ ಅನ್ನೋದು ಡೌಟ್. ಡೆಫಿನೆಟ್ಲಿ. ತಾವು ಏನು ಪ್ರಶ್ನೆ ಆಯ್ತದ್ರಿ, ಕಳೆದ 3 ವರ್ಷದ ಹಲವಾರು ಯೋಜನೆಗಳು, ಹಲವಾರು ಬಡ್ಜೆಟಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ, ಬಟ್ ಯಾವುದು ಸಾಕಷ್ಟು ಅವರು ಅನುಷ್ಠಾನಕ್ಕೆ ತಂದಿಲ್ಲ. ಒಂದು ಉದಾಹರಣೆನೂ ಸಹ ಕೊಡ್ತೀನಿ. ಮೊದಲಿಗೆ ಅವರು ಪ್ರಣಾಳಿಕೆಯಲ್ಲೂ ಸಹ ಘೋಷಣೆ ಮಾಡಿದರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಕ್ಕೆ ಅತ್ಯಂತ ತಳವರ್ಗದ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳಿಗೆ ಒಂದು ಆಯೋಗ ರಚನೆ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಅದಕ್ಕೆ ಒಂದಿಷ್ಟು 1,000 ಕೋಟಿ ಬಡ್ಜೆಟ್ ಸಹ ಕೊಡ್ತೀವಿ ಅಂತ ಹೇಳಿದರು. ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು, ಪ್ರಣಾಳಿಕೆಯಲ್ಲಿ ಇಟ್ಟಿದ್ರು, ಬಡ್ಜೆಟಲ್ಲಿ ಮೊದಲನೇ ಬಡ್ಜೆಟಲ್ಲಿ ಘೋಷಣೆ, ಇದುವರೆಗೂ ಸಹ ಅದು ಚಾಲನೆ ಆಗಿಲ್ಲ, ಯಾವುದೇ ರೀತಿ ಆಗಿಲ್ಲ. ಆ ರೀತಿ ಹಲವಾರು ಸಾಕಷ್ಟು ನಮ್ಮ ಹತ್ರ ನಿದರ್ಶನಗಳಿದೆ. ಸೊ ಸುಮ್ಮನೆ ಹೇಳೋದೊಂದು ಮಾಡೋದಕ್ಕೆ ಅವ್ರ ಹತ್ರ ಹಣಕಾಸಿನ ಕೊರತೆ ಇದೆ ಸರ್. ನೀವೇ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ನೋಡಿ, ಈಗ ಸ್ನೇಹಿತರು ಹೇಳ್ದಂಗೆ ಇದು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಗೆ ಅವ್ರ ಹತ್ರ ಹಣನೇ ಇಲ್ಲ. ಅಷ್ಟೊಂದು ಬಡ್ಡಿಗೆ ಸಾಲ ಕಟ್ಟಬೇಕು ಅವರು ವರ್ಷ. ಆಮೇಲೆ ಸಾಕಷ್ಟು ಸುಮ್ಮನೆ ಹೇಳ್ತಾ ಇದ್ದಾರೆ, ಘೋಷಣೆ ಹೇಳ್ತಾ ಇದ್ದಾರೆ ಅಷ್ಟೇ, ಘೋಷಣೆ ಕೊಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ಭರ್ಪೂರ ಕೊಡುಗೆಗಳು, 40,000 ಕೋಟಿಯ ಟನಲ್ ರೋಡು ಅಂತೆಲ್ಲ ಹೇಳ್ತಾರೆ. ನಾರ್ತು, ಸೌತು, ವೆಸ್ಟು, ಈಸ್ಟು ಅಂತ ಹೇಳಿ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಪ್ರಾರಂಭಿಕ ಹಂತದಿಂದ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ತನಕ ಮಾಡ್ತೀವಿ, 2,500 ಕೋಟಿ ಬಡ್ಜೆಟ್ ಅಂತ ಹೇಳಿ. ಅದನ್ನು ಅನುಷ್ಠಾನಕ್ಕೆ ತರೋದು ತುಂಬ ಕಷ್ಟ ಇದೆ. ಈಗೇನು GBA ಚುನಾವಣೆ ಇದೆ ಅಥವಾ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಇದೆ, ಕಳೆದ 5 ವರ್ಷದಿಂದನೂ ಸಹ ಇವರು ಚುನಾವಣೆ ಮಾಡಿಲ್ಲ. ಏನು ದೇಶದ ವಿಕೇಂದ್ರೀಕರಣದ ಬಗ್ಗೆ ಪರಿಕಲ್ಪನೆ ಇಟ್ಕೊಂಡು ಇವರು ಯಾವಾಗಲೂ ಮಾಡಬೇಕಿತ್ತು. ಇವತ್ತು ಕೋರ್ಟಿಗೆ ಸುಮ್ಮನೆ ತಪ್ಪು ಸಂದೇಶ ಸಬೂಬು ಕೊಟ್ಟು ಒಂದು ಚುನಾವಣೆನ ನಡೆಸೋಕ್ಕಾಗದಿರೋ ಅಂತ ಅಸಮರ್ಪಕ ಸರ್ಕಾರ ಅಂತಲೇ ನಾನು ಹೇಳ್ತೀನಿ. ಸೊ ಈಗ ಈ ಚುನಾವಣೆ ಸ್ವಲ್ಪ ಈಗ ಕೋರ್ಟು ಸುಪ್ರೀಂ ಕೋರ್ಟನ್ನು ಸಹ ಚಾಟಿ ಬೀಸಾದ್ಮೇಲೆ ಈ ಸಲ ಏನೋ ಚುನಾವಣೆ ಮಾಡಬೇಕು ಅನ್ನೋ ಒಂದು ಚಟುವಟಿಕೆಗಳು ಅವ್ರ ಪಕ್ಷದ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಜನಗಳಿಗೆ ಮತ್ತೆ ಮಂಕ್ ಬುದ್ಧಿ ಎರ್ಚೋದಕ್ಕೋಸ್ಕರ ಈ ಥರದ ಯೋಜನೆಗಳನ್ನ ಸುಮ್ಮನೆ ಘೋಷಣೆ ಮಾಡಿದ್ದಾರೆ. ಅದನ್ನು ಜಾರಿಗೆ ತರೋದು ತುಂಬ ಕಷ್ಟ ಸಾಧ್ಯತೆ ಇದೆ, ಯಾಕಂದರೆ ಹಣದ ಕೊರತೆ ಇದೆ. ಹಣದ ಕೊರತೆ ಅನ್ನೋದು ಒಪ್ಕೊಳ್ಳೇಬೇಕು, ಅಂಥದ್ದೊಂದು ಪರಿಸ್ಥಿತಿ ಇದೆ, ಇನ್ನೂ ದಾಟೋದ್ ಸಿಚುವೇಶನ್ ಅಲ್ಲೇ ಇದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರುಗಳು ಕೂಡ ಹೇಳಿದ್ದಾರೆ, ಗ್ಯಾರಂಟಿಯಿಂದ ನಮಗೆ ಅಲ್ಪ ಸ್ವಲ್ಪ ಹೊರೆ ಆಗಿರೋದು ಹೌದು, ಸತ್ಯ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅದನ್ನ ಮೀರಿ ನಾವು
ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ನಾವು ಶಕ್ತಿ ಮೀರಿ ಮಾಡ್ತಾ ಇದೀವಿ ಅನ್ನೋದನ್ನ ಅವ್ರು ನೇರವಾಗಿ ಕೂಡ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಇವರು ಹೇಳ್ತಾರೆ, ಜನಗಳಿಗೆ ಮೂಗಿಗೆ ತುಪ್ಪ ಸವರುವಂತ ಕೆಲಸ ಅಂತ. ಈಗ ಯಡಿಯೂರಪ್ಪನವರು ಕೃಷಿ ಬಜೆಟ್ ನ ಪ್ರತ್ಯೇಕವಾಗದಂತ ಕೃಷಿ ಬಜೆಟ್ ನ ಮಂಡಿಸಿದ್ರು. ಇವತ್ತು ಕೃಷಿಯಲ್ಲಿ ಆದ ಬದಲಾವಣೆ ಏನು ತಿಳಿಸ್ಬೇಕಲ್ಲ. ಕೃಷಿ ಬಜೆಟ್ ನ ನೀವು ವಿಶೇಷವಾಗಿ ಸಪರೇಟ್ ಕೃಷಿ ಬಜೆಟ್ ನ, ಈಗ ಕೇಂದ್ರದಲ್ಲಿ ಹಿಂಗೆ ರೈಲ್ವೆ ಬಜೆಟ್ ಸಪರೇಟ್ ಬರ್ತದೆ, ಈಗ ರಾಜ್ಯದಲ್ಲಿ ಯಡಿಯೂರಪ್ಪನವರ ಕಾಲದಲ್ಲಿ ಕೃಷಿ ಬಜೆಟ್ ಸಪರೇಟ್ ಆಗಿ ಮಾಡಿದ್ರು. ಅದರಿಂದ ಆದ ಬದಲಾವಣೆ ಸಾಕಷ್ಟು ಬದಲಾವಣೆ ಆಗಿದೆ. ಬದಲಾವಣೆಗಳಾಗಿದೆ ನೋಡಿ, ಈಗ ಮೂಗಿಗೆ ತುಪ್ಪ ನೋಡಿ ಪಂಪ್ ಸೆಟ್ಟು 10,000 12,000 ರೂಪಾಯಿಗೆ ಸಿಗ್ತಾ ಇತ್ತು ಆಯ್ತಾ. ಈಗ ಅದನ್ನ ಲಕ್ಷಾಂತರ 3 ಲಕ್ಷ 4 ಲಕ್ಷ ಮಾಡಿದ್ದಾರೆ ಆಯ್ತಾ. ಮೊನ್ನೆ ಇವ್ರ ಸರ್ಕಾರ ಬಂದಾದ್ಮೇಲೆ. ಆಮೇಲೆ ಕರೆಂಟು ನಾವು ಉಚಿತ ಇತ್ತು, ಈಗ ಅದನ್ನ 75 ಯೂನಿಟ್ ಏನೋ ಕೊಟ್ಟು ಇನ್ನು ಉಳಿದಂಥದ್ದೆಲ್ಲ ಜಾಸ್ತಿ ಮಾಡಿದ್ದಾರೆ. ಪರ್ ಯೂನಿಟ್ ರೇಟ್ ಕಾಸ್ಟನ್ನು ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಗೊಬ್ಬರದ ರೇಟು ಜಾಸ್ತಿ ಆಗಿದೆ. ಸಾಕಷ್ಟು ಬೇರೆ ಆ ರೀತಿ ತುಂಬ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಆಮೇಲೆ ಜೊತೆಯಲ್ಲಿ ಔಷಧಿ ಆಗಿರ್ಬೋದು. ಆಮೇಲೆ ನಾವು ಕೃಷಿ ಸಮ್ಮಾನ ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ರೈತರಿಗೆ ಪ್ರತಿ 4 ತಿಂಗಳು 3 ತಿಂಗಳಿಗೆ ನಾವು ಕೊಡ್ತಾ ಇದ್ದೀವಿ ಅವರಿಗೆ. ಏನು ನಾವು ಸಹ ಅವರಿಗೆ ಹಣ ಹಾಕೋಂಥದ್ದು ಎಲ್ಲ ಆಗ್ತದೆ, ಪ್ರೋತ್ಸಾಹ 43.2 ಲಕ್ಷ ಕೋಟಿ ಜನಗಳಿಗೆ ನಾವು PM ಕಿಸಾನ್ ಯೋಜನೆ ಅಡಿ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ವಿ. ಆ ರೀತಿ ಇವರು ನಮ್ಮ ಸರ್ಕಾರದಲ್ಲೂ ಸಹ ಆ ರೀತಿ ಸಾಕಷ್ಟು ಮಾನ್ಯ BS ಯಡಿಯೂರಪ್ಪನವರು ಸಹ ಸಾಕಷ್ಟು ಯೋಜನೆಗಳು. ಮತ್ತೆ ಇನ್ನೊಂದಿತ್ತು ನಿಮ್ಗೆ ಭಾರಿ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ರೈತರ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಸ್ಕಾಲರ್ಶಿಪ್ ಇತ್ತು. ಇವರು ಸರ್ಕಾರ ಬಂದಾದ್ಮೇಲೆ ಅದನ್ನ ಸ್ಟಾಪ್ ಮಾಡಿ ಎಷ್ಟು ಅಮಾನವೀಯ ಸರ್ ಅದು. ರೈತರ ಮಕ್ಕಳಿಗೆ ಇದೇ ಒಂದು ಉದಾಹರಣೆ ಸಾಕು. ನಮ್ಮ ಸ್ನೇಹಿತರಿಗೆ ಅವರಿಗೆ ರೈತರ ಮಕ್ಕಳಿಗೆ ನಾವು ಕೊಡ್ತಂಥ ಸ್ಕಾಲರ್ಶಿಪ್ ಇದು ಇವ್ರು ಸರ್ಕಾರ ಬಂದ್ಮೇಲೆ ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸಿದ್ರು? ಸರ್ವರ ಅಭಿವೃದ್ಧಿ ಸಮಬಾಳು ಒಂದಕ್ಕೆ ಕಾಂಗ್ರೆಸ್ ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ಳಿ? ಯಾಕಂದ್ರೆ ಯೂನಿವರ್ಸಿಟಿಗಳು ಬಾಗಿಲು ಮುಚ್ಚೋ ಪರಿಸ್ಥಿತಿ ಬಂದಿದ್ದು ಹೌದು. ಈಗ 800 ಪಬ್ಲಿಕ್ ಸ್ಕೂಲ್ ಅನ್ನ ಉನ್ನತೀಕರಣ ಮಾಡ್ತಿರೋದನ್ನ ಸ್ವಾಗತಾರ್ಹ, ಅದ್ರ ಬಗ್ಗೆ ಮಾತಿಲ್ಲ. ಇವತ್ತಿನ ಸನ್ನಿವೇಶದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ತಾ ಕನ್ನಡ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ಇಂಥ ಒಂದು ನಿರ್ಧಾರ ನಾವು ಸ್ವಾಗತ ಮಾಡಲೇಬೇಕಾಗ್ತದೆ. ವಿರೋಧ ಪಕ್ಷದಲ್ಲಿ ನಾವು ಕನ್ನಡಿಗರಾಗಿ ಅದನ್ನ ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಯಾಕೆಂದ್ರೆ ಇವತ್ತು ನಾವು ಬರೀ ಸರ್ಕಾರಿ ಶಾಲೆಗಳನ್ನ ಎಲ್ಲೋ ಹಳ್ಳಿಯಲ್ಲಿ ಎಲ್ಲೋ ಒಂದು ಕಡೆ 4 ಜನ 5 ಜನ ಮಕ್ಕಳಿರೋ ಪರಿಸ್ಥಿತಿ ನೋಡ್ತಾ ಇದೀವಿ. ಎಲ್ಲ ಕಡೆ ನೀವು ಪ್ರೈವೇಟ್ ಸ್ಕೂಲ್ಗಳ ಹಾವಳಿ ಅಥವಾ ನಗರದ ಆಕರ್ಷಣೆನೇನೋ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅದು ಕನ್ನಡ ಮೀಡಿಯಂ ಅಂದ್ರೆ ಒಂದು ಅಸಡ್ಡೆ ಆಗ್ಬಿಟ್ಟಿದೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಬೇಕು ಅನ್ನೋ ಒಂದು ಇದರಲ್ಲಿ ಈ ಮಧ್ಯದಲ್ಲಿ KPS ಶಾಲೆಗಳು ಪುನರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆ ಬೆಳವಣಿಗೆ. ಕನ್ನಡದ ಮಟ್ಟಿಗೆ ಇದು ಒಂದು ಒಳ್ಳೆ ಬೆಳವಣಿಗೆ. ಬಟ್ ಈ ಬಾರಿ ನಾವು ಗಮನಿಸ್ತಾ ಇದ್ವಿ, ಸಿದ್ದರಾಮಯ್ಯನವರು ಹೇಳುವಾಗ ಮಂಡಿಸ್ತಿರುವಂತಹ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ ವಿಚಾರಗೊಳಿಸಿದಾಗ ಉತ್ತರ ಕನ್ನಡ ಭಾಗದಲ್ಲಿ ದಶಕ ಅಂತಾನೆ ಹೇಳ್ಬೋದು, ಬೇಜಾರಿಲ್ಲ. ನಿರಂತರವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕೊರತೆ ಇತ್ತು. ಬಟ್ ಈ ಬಾರಿಯ ಬಜೆಟ್ ನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿರ್ಬೋದು, ಕಾರವಾರದಿರ್ಬೋದು, ರಾಯಚೂರಿನಲ್ಲೂ ಕೂಡ ಈಗ ಒಂದು ಕೇರ್ ಸೆಂಟರ್ ನಿರ್ಮಾಣಕ್ಕೂ ಕೂಡ ಘೋಷಣೆ ಮಾಡಿಬಿಟ್ಟಿದೆ. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ ವ್ಯವಸ್ಥೆಯನ್ನ ಸುಧಾರಿಸುವುದಕ್ಕೆ ಇದೊಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ಒಂದು ಗಮನಾರ್ಹ ಅನ್ಸಲ್ವ? ಖಂಡಿತ. ಈಗ ದಕ್ಷಿಣ ಕರ್ನಾಟಕ ಹೋಲಿಸ್ಕೊಂಡ್ರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಸಂಪೂರ್ಣ ಇವತ್ತಿಗೂ ಹಿಂದುಳಿದಿರ್ತಕ್ಕಂಥ. ಅದಕ್ಕೆ ನೇರವಾಗಿ ಒಂದು ಸರ್ಕಾರ ಕಾರಣ ಅಲ್ಲ, ಎಲ್ಲ ಸರ್ಕಾರ ಅಲ್ಲಿನ ಆದಾಯ ಅಥವಾ ಅಲ್ಲಿನ ಜನಸಂಖ್ಯೆ ಭೌಗೋಳಿಕವಾಗಿ ಎಲ್ಲದನ್ನ ಡಿಪೆಂಡ್ ಆಗಿ ಇವತ್ತಿನ ಕಾಲಕ್ಕೂ ಕೂಡ ಕೊಪ್ಪಳ ಅಥವಾ ಗುಲ್ಬರ್ಗ, ರಾಯಚೂರು ಕೆಲವು ಭಾಗಗಳು, ಮುಂಬೈ ಕರ್ನಾಟಕದ ಕೆಲವು ಜಿಲ್ಲೆಗಳು ಇವತ್ತು ಕೂಡ ಹಿಂದುಳಿದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೇರವಾಗಿ ಹೇಳಿದ್ದಾರೆ, ಗುಲ್ಬರ್ಗ ಜಿಲ್ಲೆ ಅಥವಾ ಗುಲ್ಬರ್ಗ ವಿಭಜಿತ ಯಾದಗಿರಿ ಎಲ್ಲದು ಸಂಪೂರ್ಣವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಬಟ್ ಈ ಬಜೆಟ್ ನಲ್ಲಿ ಆದಷ್ಟು ಅದಕ್ಕೆ ಪ್ರಾತಿನಿಧ್ಯ ಕೊಡೋ ಪ್ರಯತ್ನ ಅಂತೂ ಮಾಡಿದ್ದಾರೆ ಸರ್. ಎಕ್ಸಾಕ್ಟ್. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿರುವಂತಹ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ನಾವಾಗಲೇ ಚರ್ಚೆ ಮಾಡ್ತಿದ್ವಿ ಒಂದೊಂದು ಕ್ಷೇತ್ರದಲ್ಲಿ ಏನೇನು ಆಗ್ತಿದೆ ಅಂತ. ಬಟ್ ಪ್ರಮುಖವಾಗಿ ನಾವು ಕೃಷಿ ಇರಬಹುದು, ಜೊತೆಲಿ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಗಮನ ಹರಿಸೋದಾದ್ರೆ ಪ್ರಮುಖವಾಗಿ ಈ ತುಂಗಭದ್ರಾ ಜಲಾಶಯದ ಈ ಗೇಟ್ಗಳ ಬದಲಾವಣೆ ಇರಬಹುದು. ಹಾಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ದರವನ್ನ ನಿಗದಿ ಮಾಡಲಾಗಿದೆ. ಆದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈ ಕೆಲಸಗಳನ್ನ ಏನೇನು ಮಾಡಿ ಅರ್ಧ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಅದನ್ನ ಪೂರ್ಣಗೊಳು ಮಾಡಿ ಅದಕ್ಕೆ ಕ್ರೆಡಿಟ್ ತಗೊಳ್ತಾ ಇದೆಯಲ್ಲ, ಬಿಜೆಪಿ ಇದಕ್ಕೆ ಏನು ಹೇಳುತ್ತೆ ಅಂತ? ಯಾವುದೇ ಒಂದು ಕಾಮಗಾರಿ ಒಂದೇ ಸಲ ಈ ರೀತಿ ದೊಡ್ಡ ಕಾಮಗಾರಿಗಳು ಮುಗಿಯೋಕ್ಕೆ ಸಾಧ್ಯತೆ ಇಲ್ಲ. ಆ ಒಂದು ಆಯವ್ಯಯದಲ್ಲಿ ಏನು ಬಡ್ಜೆಟ್ ಸೀಮಿತವಾಗಿ ನಿಗದಿಯಾಗಿರುತ್ತೆ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಇಷ್ಟರೊಳಗೆ ಮುಗಿಬೇಕಿತ್ತು. ಇವರ ಗ್ಯಾರಂಟಿ ಭಾಗ್ಯಗಳ ಒಂದು ವಿತ್ತೀಯ ಕೊರತೆಯಿಂದ ಸಾಕಷ್ಟು ತುಂಬ ಸ್ಲೋ ಆಗಿದೆ.
ನೀವೀಗ ತುಂಗಭದ್ರದ ಕ್ರಸ್ಟ್ ಗೇಟ್ ಬಗ್ಗೆ ಹೇಳಿದ್ರಲ್ಲ, ಒಂದು ಕ್ರಸ್ಟ್ ಗೇಟು ಅದು ಏಕಾಏಕಿ ಅದು ಮೊದಲನೇ ಸಹ ರಿಪೋರ್ಟ್ ಕೊಟ್ಟಿದ್ರು ಸರ್ಕಾರಕ್ಕೆ, ಈ ರೀತಿ ನೀವು ಆದಷ್ಟು ಬೇಗ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ. ಸೊ ಒಂದು ಆಂಧ್ರ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರನೂ ಸಹ ಅದಕ್ಕೆ ಅದರದೇ ಆದಂಥ ಒಂದು ಮಂಡಳಿ ಇದೆ, ಅದಕ್ಕೆ ಅಮೌಂಟ್ ಹಾಕಬೇಕಾಗುತ್ತೆ, ಅದು ಹಣ ಹಾಕಬೇಕಾಗತ್ತೆ. ಆ ರಾಜ್ಯ ಸರ್ಕಾರದ್ದು ಬಂದ್ರೂ ಸಹ ನಮ್ಮ ರಾಜ್ಯ ಸರ್ಕಾರದ್ದು ಹಣ ಕೊಡೋದಕ್ಕಾಗಲಿಲ್ಲ. ಗುಜರಾತ್ ಒಂದು ಸಂಸ್ಥೆಗೆ ಅದು ಕಾಮಗಾರಿ ಮಾಡೋದಕ್ಕೆ ಕ್ರಸ್ಟ್ ಗೇಟ್ ಸರಿಪಡಿಸೋದಕ್ಕೆ ಕೊಟ್ಟಿತ್ತು. ಇವ್ರು ಮಾಡೋದಕ್ಕಾಗದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭದಲ್ಲಿ ಅದು ಇದು ಯೋಜನೆ ಮಾಡೋದಕ್ಕಾಗಲಿಲ್ಲ, ಕಾಮಗಾರಿ ಪೂರ್ಣಗೊಳಿಸೋಕ್ಕಾಗಲಿಲ್ಲ. ಅದರದ್ದೇ ಫಲವಾಗಿ ಇವರ ಒಂದು ಬೇಜವಾಬ್ದಾರಿಯಿಂದ ಒಂದು ಬೆಳೆ ರೈತರಿಗೆ, ಆ ಭಾಗದ ರೈತರಿಗೆ ಒಂದು ಬೆಳೆ ಕೊಡಲಿಲ್ಲ. ಯಾಕಂದ್ರೆ ನೀರೆಲ್ಲ ಸೋರಿಕೆ ಆಯಿತು. ಆ ಸೋರಿಕೆ ಆಗಿದ್ರಿಂದ ಆ ಭಾಗದ ರೈತರಿಗೆ, ಕೃಷಿ ಚಟುವಟಿಕೆ ಮಾಡೋಂಥ ರೈತರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ನೀರು ಸಿಗಲಿಲ್ಲ. ಆ ನೀರು ಸಿಗಲಿದ್ದು ಇವತ್ತೇನಾದ್ರೂ ಆ ಭಾಗದ ಒಂದು ಕೃಷಿ ಚಟುವಟಿಕೆ ಹಿನ್ನಡೆ ಆಗಿದೆ ಅಂತಂದರೆ ಈ ರಾಜ್ಯ ಸರ್ಕಾರ ಹೊಣೆ ಹೊತ್ಕೋಬೇಕಾಗತ್ತೆ. ಈ ರಾಜ್ಯ ಸರ್ಕಾರ ಅದರದ್ದು ದಂಡನ ಕೊಡಬೇಕಾಗತ್ತೆ, ಇವರಿಗೆ ಯಾರಿಗೆ ರೈತರುಗಳಿಗೆ ಕೊಡಬೇಕಾಗತ್ತೆ. ಆ ರೀತಿ ಅಸಮರ್ಪಕವಾದಂತಹ ಆಡಳಿತ ಈ ನೀರಾವರಿ ಭಾಗದಲ್ಲಿ ಆಗಿದೆ. ಆಮೇಲೆ ಕೃಷ್ಣಾ ಇದಿದೆಯಲ್ಲ, ಇವರು ಯಾವುದೋ ನೋಡಿ, ನಾವು 2018-19 ಏನೋ ಅದು ಇದು ಎಡದಂಡೆ ಅಲ್ಲ, ಮೇಲ್ದಂಡೆ, ಅಲ್ಲಿನ ರೈತರಿಗೆ ಆ ಸಂದರ್ಭದಲ್ಲಿ ಒಂದು ಬೆಲೆ ನಿಗದಿಯಾಗಿತ್ತು. ಇವರು ಬಂದ ತಕ್ಷಣ ಏಕಾಏಕಿ ಆ ರೈತರಿಗೆ ಸಮರ್ಪಕವಾಗಿ ಕೊಟ್ಟಿದ್ದಿದ್ರೆ ಇವತ್ತು ಹೊರೆ ಆಗ್ತಿರಲಿಲ್ಲ. ಇವತ್ತಿನ ಪ್ರಕಾರ ಅದನ್ನು ಪರಿಗಣಿಸಿ ಇವತ್ತು ಸರ್ಕಾರನೇ ಒಪ್ಕೊಂಡಿದೆ, ಇದು ನಮಗೆ ಕಣ್ತಪ್ಪಿ ಆಗಿದೆ, ಇದು ನಮ್ಮ ಅಧಿಕಾರಿಗಳು ಸರಿಯಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರ ತಗೊಳ್ಳೋದಕ್ಕಾಗದಲ್ಲೇ ಇವತ್ತು ರೈತರು ಜಾಸ್ತಿ ಡಿಮ್ಯಾಂಡ್ ಆಗಿದೆ, ಇವತ್ತಿನ ಬೆಲೆ ಕಟ್ಕೊಳ್ಳೋಂಥ ಪರಿಸ್ಥಿತಿಯಾಗಿ 2 ಲಕ್ಷ ಕೋಟಿಯಷ್ಟು ನಮಗೆ ಹೆಚ್ಚಿಗೆ ಆಗ್ತಾ ಇದೆ ಅಂತೇಳಿ ಮಾನ್ಯ ಕೃಷ್ಣ ಬೈರೇಗೌಡರು ಒಪ್ಕೊಂಡಿದ್ದಾರೆ. ಈ ರೀತಿ ಸಾಕಷ್ಟು ಒಂದು ಬೇಜವಾಬ್ದಾರಿ ಆಡಳಿತದಿಂದನೇ ಈ ರೀತಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಇದನ್ನು ಒಪ್ಕೊಂತೆ, ಬಟ್ ಏನಾದ್ರೂ ಕೂಡ ಈಗ ಕೆಲಸ ಆಗ್ತಿರುವಂತ ಕ್ರೆಡಿಟ್ಗಳು ಕಾಂಗ್ರೆಸ್ ತಕ್ಕೊಳ್ಳೋ ಎಲ್ಲ ಲಾಬಿ ಅಂತೂ ಮಾಡುತ್ತೆ, ಆ ಕೆಲಸ ಆಗೇ ಆಗುತ್ತೆ. ಕೆಲವು ಅಧಿಕಾರಿಗಳು ವಿಳಂಬತನ ಅದು ಮತ್ತೊಂದು ಇರ್ಬೋದು, ಆದ್ರೆ ತುಂಗಭದ್ರಾ ಕ್ರಸ್ಟ್ ಗೇಟ್ ರಿಪೇರಿ ಅಥವಾ ಅದು ದುರಸ್ತಿನ ಎಷ್ಟು ಬೇಗ ಮಾಡಿದ್ರು, ಅದ್ರದ್ದು ಇಂಪ್ಯಾಕ್ಟ್ ಏನಾಗಿದೆ, ಸಮಸ್ಯೆ ಏನಾಗಿದೆ ಅನ್ನೋ ನಿಜವಾದ ಸತ್ಯ ರೈತರುಗಳಿಗೆ ಗೊತ್ತು. ಅದು ಏಕೆಂದರೆ ಅದು ಟೆಕ್ನಿಕಲ್ ಕೆಲಸಗಳಿರೋದ್ರಿಂದ ಅದರೇ ಆದಂಥ ತಂತ್ರಜ್ಞರು ಬೇಕು. ಹೊರಗಡೆಯಿಂದ ಕರ್ಕೊಬಂದು ಕೆಲವೊಂದು ಗುಜರಾತ್ ಕಂಪ್ನಿಗೆ ಅಂತ ಹೇಳಿದ್ರು ಸರ್, ಆ ಥರ ಟೆಂಡರ್ ಕರೆದು ಅದನ್ನು ಆದಷ್ಟು ಬೇಗ ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಅದೇ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನೋಡಿ, ಸಿದ್ದರಾಮಯ್ಯನವರ ಬಜೆಟ್ ಅಂತೇಳಿ ನಾವು ಇವತ್ತು ಏನು ಚರ್ಚೆ ಮಾಡ್ತಾ ಇದ್ದೀವಿ, ಇವತ್ತು ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಸಾಲದ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ, ಇದೇ ಕೇಂದ್ರ ಸರ್ಕಾರದ ಬಜೆಟ್ ದಿನ ಆದರೆ ಇವತ್ತು ವಿತ್ತ ಸಚಿವರಾದ ಸೀರೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನೀವು ನೋಡಿರ್ಬೋದು ಇಂದಿನ ದಿನಗಳಲ್ಲಿ. ಇವತ್ತು ಸಿದ್ದರಾಮಯ್ಯ ಬೆಳಗಿಂದ ನಾವು ನೋಡ್ತಾ ಇದೀವಿ, ಸಿದ್ದರಾಮಯ್ಯ ಒಂದು ಹೊಸ ನಿರೀಕ್ಷೆ ಇರುತ್ತೆ, ಯಾವುದೋ ಹೊಸ ಯೋಜನೆಗಳು ಬರ್ಬೋದು ಅಥವಾ ಕರ್ನಾಟಕಕ್ಕೆ ಹೊಸ ಏನು ಕೊಡ್ತಾರೆ ಬಜೆಟಲ್ಲಿ ಅನ್ನೋದು ಒಂದು ನಿರೀಕ್ಷೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು 17 ಬಜೆಟ್ ಅಂದರೆ ಒಂದು ಯಾವೊಬ್ಬ ವ್ಯಕ್ತಿಗೆ ಅದು ತುಂಬ ಸುಲಭವಾದ ಕೆಲಸ ಅಂತಲ್ಲ. ಒಂದು ಸುದೀರ್ಘ ರಾಜಕೀಯ ಅವಧಿಯಲ್ಲಿ 17 ಬಾರಿ ಬಜೆಟ್ ಮಂಡಿಸೋದು ಅವರಿಗೆ ತುಂಬ ಅನುಭವಸ್ಥರಿದ್ದಾರೆ, ತುಂಬ ಅನುಭವದಿಂದ ಅವರು ಬಜೆಟ್ನ ರೆಡಿ ಮಾಡಿಸಿರ್ತಾರೆ ಅನ್ನೋದು ಒಂದು ಇದೆ. ಹಂಗಾಗಿ ಕರ್ನಾಟಕದ ಬಜೆಟ್ನ ಯಾರು ರಾಜಕೀಯ ಕಾರಣಗಳಿಗೆ ಯಾರು ಬೇಕಾದರೂ ವಿರೋಧ ಮಾಡ್ಬೋದು, ಬಟ್ ಅದು ಕರ್ನಾಟಕದ ಒಳಿತಿಗೆ ಬಡವರ ಶ್ರಮಿಕರ ಪರವಾಗಿ ಇರ್ತಕ್ಕಂಥ ಬಜೆಟ್. ಬಟ್ ಮತ್ತೊಂದು ಆಡ್ ಆನ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಆರೋಪ ಬರುತ್ತೆ ಅಥವಾ ಓಲೈಕೆ ಮಾಡ್ತಾ ಅನ್ನುವಂತ ಆರೋಪಗಳು ಸದಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವಿರೋಧ ಇರಬಹುದು, ಅದಕ್ಕೆ ಲೇವಡಿ ಮಾಡೋ ಕೆಲಸ ಆಗ್ತಿದೆ. ಅದು ನಾನು ಒಂದಿಷ್ಟು ಅಂಕಿಅಂಶ ಜೊತೆ ಮಾತಾಡ್ತಾ ಹೋಗ್ತೇನೆ. ನೋಡಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಕಿಡಿಕಾರ್ತಿದೆ. ಅದಕ್ಕೆ ಒಂದು ಅಲ್ಪಸಂಖ್ಯಾತರ ಶಾಲೆಗಳ ಉನ್ನತೀಕರಣಕ್ಕೆ ಈಗ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಜೊತೆಯಲ್ಲಿ ಈ ಕೆಪಿಎಸ್ ಮಾದರಿಯಲ್ಲಿ ಉನ್ನತೀಕರಣ ಮಾಡೋದು, ಇದಕ್ಕಾಗಿ ಸರ್ಕಾರ 1000 ಕೋಟಿಯನ್ನ ಕೊಟ್ಟಿದೆ. ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ ಈಗ ಆರಂಭ ಮಾಡೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಕೊಡೋದಕ್ಕೆ ಯಾರಿಗೆ? ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು, ಆ ಸಮುದಾಯದಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ. ಜೊತೆಯಲ್ಲಿ ಮೂಲ ಸೌಕರ್ಯಕ್ಕೆ 106 ಕೋಟಿ ಮೀಸಲಾಗ್ತಿದೆ. ಅಲ್ಪಸಂಖ್ಯಾತ ನಿರ್ಗತಿಕರು ಯಾರ್ಯಾರಿದ್ದಾರಲ್ಲ ಅವರಿಗೊಂದು 2 ವೃದ್ಧಾಶ್ರಮ, ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷ ಒಂದಿಷ್ಟು ಅಂಶಗಳಿದೆ. ಜೊತೆಯಲ್ಲಿ 3 ಲಕ್ಷ ರೂಪಾಯಿ ಸಹಾಯಧನ ಇರಬಹುದು. ಹಾಗೆ ಅಲ್ಪಸಂಖ್ಯಾತರ ಮಹಿಳೆಯರನ್ನ ಈ ಸ್ವಉದ್ಯೋಗ ಮಾಡೋದಕ್ಕೆ ಅವರಿಗೆ ಏನ್ ಬೇಕು ಆ ಪ್ರೋತ್ಸಾಹಕ್ಕೆ ಒಂದಿಷ್ಟು ಸೊಸೈಟಿ ಸ್ಥಾಪನೆ ಮಾಡೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹುಬ್ಬಳ್ಳಿ ಕಲಬುರಗಿಯಲ್ಲಿ ಹಜ್ ಭವನ ಮಾಡೋದಕ್ಕೆ ಈ ಬಾರಿ ಬಜೆಟ್ ನಲ್ಲಿ ಮೆನ್ಷನ್ ಆಗಿದೆ. ಜೊತೆಯಲ್ಲಿ ಅಲ್ಪಸಂಖ್ಯಾತ ಉದ್ಯೋಗಸ್ಥ ಮಹಿಳೆಯರು ಯಾರಿರ್ತಾರಲ್ಲ ಇವರಿಗೆ 4 ಹಾಸ್ಟೆಲ್, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳನ್ನ ಆದಷ್ಟು ಬೇಗ ಭರ್ತಿ ಮಾಡೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡೋದಕ್ಕೆ ಮೊದಲಿಂದನೂ ಈಗ ಒಂದಿಷ್ಟು ಹೆಜ್ಜೆ ಜಾಸ್ತಿ ಇಟ್ಟಿದ್ದಾರೆ. ಖರೀದಿಗೆ ಈಗ 50,000
ಒಂದೊಂದು ಲ್ಯಾಪ್ಟಾಪಿಗೆ ಕೊಡಬೇಕು, ಅಷ್ಟಷ್ಟು ಖರ್ಚು ಮಾಡಬೇಕು ಅನ್ನೋದಕ್ಕೆ ಹೆಜ್ಜೆ ಇಟ್ಟಿರೋದು ಓಲೈಕೆ ರಾಜಕಾರಣದ ಇದು ಪರಮಾವಧಿ ಅನ್ನೋದಾಗಿ ಈಗ ಬಹಳ ಟೀಕೆ ಆಗ್ತಿದೆ. ಮೊದಲಿಗೆ ನಿಮ್ ರಿಯಾಕ್ಷನ್ ತಗೊಂತೀನಿ. ನಾನು ಬಂದ ತಕ್ಷಣ ಮೊದಲು ನೋಡಿದ್ದೆ ಬಿಜೆಪಿಯ ಅಧಿಕೃತ ಪುಟದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ಟೋಪಿ ಹಾಕಿರೋ ಫೋಟೋ ಹಾಕಿ ಅಲ್ಪಸಂಖ್ಯಾತರ ಕಾರ್ಯಕ್ರಮಗಳನ್ನ ಎತ್ತಿ, ಯಾಕೆ ಇವರಿಗೆ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ, ರೈತರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಕಾಣ್ತಾ ಇಲ್ವಾ? ಈಗ ಒಂದು ಬಜೆಟ್ ಅಲ್ಲಿ ಅಂದ್ರೆ ಇವತ್ತು ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ, ಅಲ್ಪಸಂಖ್ಯಾತರ ಪರ್ಸೆಂಟೇಜ್ ಎಷ್ಟಿದೆ, ಅವರಿಗೆ ಆದಂಥ ಕಾರ್ಯಕ್ರಮಗಳನ್ನ ಅವ್ರು ಕೊಟ್ಟಿರ್ತಾರೆ. ಈಗ ಏನು ಸಹಾಯಧನ, ಈಗ ನಾನು ನೋಡಿದೆ 3 ಮಹಿಳೆಯರಿಗೆ, ಅಲ್ಪಸಂಖ್ಯಾತವರಿಗೆ 3 ಲಕ್ಷ ಸಹಾಯಧನ. ಈಗ ಹಿಂದೂಗಳಿಗೆ ಅದೇ ಬೋರ್ಡಲ್ಲಿ, ಅಭಿವೃದ್ಧಿ ನಿಗಮಗಳಲ್ಲಿ ಮುಂಚೆನಿಂದನೂ ಕೊಡ್ತಾ ಇದ್ದಾರಲ್ಲ ಸ್ವಾಮಿ. SC ST ಅವರಿಗೆ ಕೊಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು ನಿಮಗೆ ಕಾಣ್ತಾ ಇಲ್ಲ. ಹಿಂದೂಗಳಿಗೆ ಕೊಟ್ಟಿರೋ ಕಾರ್ಯಕ್ರಮಗಳು, ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಕೊಟ್ಟ ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿ ಸಿದ್ದರಾಮಯ್ಯನವರಿಗೆ ಒಂದು ಟೋಪಿ ಹಾಕಿ ಇದು ಮುಸ್ಲಿಂ ಪರವಾದ ಅಥವಾ ಈ ಥರ ಧರ್ಮಗಳ ನಡುವೆ ವಿಷಬೀಜ ಬಿತ್ತುವಂಥ ಕೆಲಸನ BJP ಅಧಿಕೃತ ಪೇಜ್ BJP ಕರ್ನಾಟಕ ಮೊದಲು ಮಾಡಿರ್ತಕ್ಕಂಥ ಕೆಲಸ ಅದೇ. ಹಾಗಾದ್ರೆ ಇದು ಓಲೈಕೆ ಬಜೆಟ್ ಅಂತ ಬಿಜೆಪಿ ಹೇಳುತ್ತಾ ಅಥವಾ ಎಲ್ಲೋ ಸರಿಯಾಗಿಲ್ಲ ವಿತ್ತೀಯ ಶಿಸ್ತು ಅಂತ ಬಿಜೆಪಿ ಇದನ್ನ ಹೆಂಗ್ ಸಮರ್ಥನೆ? ಯಾಕಂದ್ರೆ ಆಲ್ರೆಡಿ ಬಿಜೆಪಿ ಇದನ್ನ ಟೀಕೆ ಮಾಡ್ತಿದೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವಂತ ಕೊಡುಗೆ ಅಥವಾ ಬಜೆಟ್ ನಲ್ಲಿ ಮೆನ್ಷನ್ ಆಗಿರುವಂತ ಯೋಜನೆಗಳ ಬಗ್ಗೆ. ಡೆಫಿನೆಟ್ಲಿ ಇಷ್ಟೊಂದು ವಿತ್ತೀಯ ಕೊರತೆ ಎದುರಿಸೋಂಥ ಸಂದರ್ಭದಲ್ಲಿ ಒಂದು ಸಮುದಾಯನ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಓಲೈಕೆ ಮಾಡ್ಕೊಳ್ಳೋ ಅಂಥ ಒಂದು ಇವರ ನೀತಿಗಳು, ಇವರ ಒಂದು ಯೋಜನೆಗಳು, ಇದ್ರ ಮೂಲಕನೇ ಗೊತ್ತಾಗುತ್ತೆ. ಬೇರೆ ಬೇರೆ ಇದಕ್ಕಿಂತ ಅತ್ಯಂತ ಶೋಷಿತ, ದಮನಿತ ದಲಿತ ಸಮುದಾಯಗಳು ಸಾಕಷ್ಟು ಇನ್ನೂ ಸಹ ಭಿಕ್ಷಾಟನೆ ಮಾಡೋಂಥ ಬೇಕಾದಷ್ಟು ಬುಡಕಟ್ಟುಗಳು, ಅರಣ್ಯವಾಸಿಗಳು, ವನವಾಸಿಗಳು, ಅಲೆಮಾರಿಗಳು, ಈ ಥರದ್ದೆಲ್ಲ ಬೇಕಾದಷ್ಟು ವರ್ಗಗಳೇ ಇದ್ರೂ ಈ ಸಮುದಾಯಕ್ಕೆ ಮಾನ್ಯ ಜಮೀರ್ ಅಹಮದ್ ಅವರೇ ಹೇಳ್ತಿದ್ರು, ಹೋದ್ಸಲನೇ ಅವ್ರು ಹೇಳಿದ್ರು ಇದು ಮುಸಲ್ಮಾನರ ಸರ್ಕಾರ ಅನ್ನೋ ಲೆಕ್ಕಕ್ಕೆ ಅವ್ರು ಬಿಂಬಿಸಿದ್ರು. ಸೊ ಇದನ್ನು ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಈ ಇಷ್ಟೆಲ್ಲ ಯೋಜನೆಗಳು ನಾವೇ ಒಂದು ಪಟ್ಟಿ ಮಾಡಿದ್ವಿ, ಇಷ್ಟೆಲ್ಲ ಯೋಜನೆ ಈ ತಳವರ್ಗದ ಸಮುದಾಯಗಳಿಗೆ ಸಿಗ್ತಾ ಇಲ್ಲ. ಒಂದು ಇದ್ರ ಜೊತೆಗೆ ತಾವೇನು ಇಲ್ಲ ಹಲವಾರು ಯೋಜನೆಗಳು ಈ ವರ್ಷ ಹೇಳ್ದಂಥ ಯೋಜನೆಗಳು ಜೊತೆನಲ್ಲಿ ಕಳೆದ 1-1.5 ತಿಂಗಳ ಮುಂಚೆ ಮತ್ತೊಂದು ಇವರು ಪತ್ರಿಕಾ ಅಡ್ವರ್ಟೈಸ್ಮೆಂಟ್ ಕೊಡೋ ಮೂಲಕ ಇನ್ನೊಂದು ಇದು ಆ ಸಮುದಾಯಕ್ಕೆ ಇದು ಮಾಡಿದ್ರು. ಏನು ಅಂತಂದರೆ ಅವಕಾಶ ಮಾಡಿಕೊಟ್ರು. ಈ ಅಲ್ಪಸಂಖ್ಯಾತರ ನಿಗಮ ಇದೆಯಲ್ಲ, ಆ ಯಾರು ಬಡ್ಡಿ ಇದು ಕಟ್ಟಿಲ್ಲ, ಏನೋ ಲೋನೇ ಕಟ್ಟಿಲ್ಲ, ಅವರಿಗೆ ಬಡ್ಡಿ ವೇವ್ ಆಫ್ ಮಾಡೋದಕ್ಕೆ. ಈ ರೀತಿ ಒಂದು ಸಮುದಾಯನ ಎಷ್ಟೆಷ್ಟು ನೀವು ಓಲೈಕೆ ಮಾಡ್ಕೊಂಡು ಬೇರೆ ಸಮುದಾಯಗಳಿಗೆ ಇದು ತುಂಬ ಅವರಿಗೆ ತುಚ್ಛವಾಗಿ ಕಾಣ್ತೀರಾ ಅಥವಾ ಇಷ್ಟೊಂದು ಡಿಸ್ಕ್ರಿಮಿನೇಷನ್ನು, ದಿಸ್ ಈಸ್ ವೆರಿ ಅನ್ಕಾನ್ಸ್ಟಿಟ್ಯೂಷನಲ್, ತುಂಬ ಅಸಂವಿಧಾನಿಕವಾಗಿ ಇದೆ ಅಂತ ಅನ್ಸತ್ತೆ. ನೋಡಿ ಇವತ್ತು ಹಿಂದೆ ಕೇಂದ್ರ ಸರ್ಕಾರದ ಕೆಲವೊಂದು ಸಾಲದ ಆರೋಪಗಳನ್ನು ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಯಾವುದೇ ಸರ್ಕಾರ ಆಗಲಿ ಸುಮ್ಮನೆ ಮನ್ನಾ ಮಾಡಲ್ಲ. ಹಿಂದೆ ಕೇಂದ್ರ ಸರ್ಕಾರಗಳು ಕೂಡ ಕೆಲವೊಂದು ಬೆಳೆಗಾರರಿಗೆ ಯಾರು ಬಡ್ಡಿ ಕಟ್ಟಿಲ್ಲ ಅಂತ ಸಾಲಗಳನ್ನ ಮನ್ನಾ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವರಿಗೆ ಬಡ್ಡಿ ಕಟ್ಟೋ ಶಕ್ತಿ ಕೂಡ ಇಲ್ಲ ಅನ್ನೋ ಒಂದು ಸಕಾರಣ ಇಟ್ಕೊಂಡು ಆಯಾ ಕಾಲಕ್ಕೆ ಆ ಸರ್ಕಾರಗಳು ಮಾಡಿರುತ್ತೆ. ಹೌದು. ಮತ್ತೊಂದು ಕಡೆಯಲ್ಲಿ ನಾವು DCM DK ಶಿವಕುಮಾರ್ ಅವರು ಕಳೆದ ಬಾರಿ ಬೆಂಗಳೂರಿನ ಫಿಲ್ಮ್ ಫೆಸ್ಟಿವಲ್ ಹೇಳ್ತಿದ್ರು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ. ಯಾವ ವಿಚಾರ? ಫಿಲ್ಮಿಗೆ ಸಂಬಂಧಪಟ್ಟಂತೆ, ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತೆ ಕಳೆದ ಬಜೆಟ್ನಲ್ಲಿ ಮೈಸೂರಿನಲ್ಲಿ ಜಾಗ ಮೀಸಲು ಇಟ್ಟಿದ್ರು. ಬಟ್ ಎಲ್ಲಿವರೆಗೆ ಕೆಲಸ ಆಯ್ತು ಅನ್ನೋದು ಗೊತ್ತಿಲ್ಲ. ಆದರೆ ಈ ಬಾರಿ ನೋಡಿ ಥೀಮ್ ಪಾರ್ಕು, ಅದರಲ್ಲೊಂದು ಸ್ಟಾರ್ ಹೋಟೆಲ್ಲು, ಜೊತೆಲಿ ಸಿನಿಮಿತ್ರ ಅಂತ ಒಂದು ಡಿಜಿಟಲಿ ಒಂದಿಷ್ಟು ಬೆಳವಣಿಗೆ ಮಾಡೋದಕ್ಕೆ ಇಟ್ಟಿದ್ದಾರೆ. ಇದು ಪೇಪರಲ್ಲೇ ಉಳಿಯುತ್ತಾ ಅಥವಾ ಕಾರ್ಯರೂಪಕ್ಕೆ ಬರುತ್ತಾ? ನಟ್ಟು ಬೋಲ್ಟ್ ಇಲ್ಲಿ ಟೈಟ್ ಮಾಡಿದ್ರೆ ಲೂಸ್ ಆಯ್ತಾ ಅಂತ? ಸರ್, ಅವರ ನಡೆ ನುಡಿ ಇಡೀ ರಾಜ್ಯನೇ ನೋಡಿದೆ. ಅವರು ಬರೀ ಫಿಲ್ಮ್ ಒಂದು ಯಾವುದೋ ಒಂದು ವೇದಿಕೆಯಲ್ಲಿ ಇವತ್ತು ಕಲಾವಿದರಿಗೆ ಒಂದು ರೀತಿ ಧಮಕಿ ಹಾಕೋದು ಒಂದೇ ಅಲ್ಲದೆ ಸಾಮಾನ್ಯ ಜನರಿಗೂ ಸಹ ನ್ಯಾಯ ಕಳ್ಕೊಳ್ಳೋ ಸಂದರ್ಭದಲ್ಲಿ ಅವರಿಗೂ ಸಹ ಇದೇ ರೀತಿ ಎದುರಿಸ್ಕೊಳ್ಳೋ ಅಂಥದ್ದು ಒಂದು ಅವ್ರ ಪ್ರವೃತ್ತಿ. ಮತ್ತು ಒಂದು ಸಾಂವಿಧಾನಿಕವಾದಂಥ ಜವಾಬ್ದಾರಿ ಇರೋಂಥ ಸಾಕಷ್ಟು ಶಾಸಕರುಗಳು ಈ ರೀತಿ ಅವಮಾನ ಅನುಭವಿಸಿರೋಂಥದ್ದು ನಾವೇ ನೋಡ್ತಾ ಇದ್ದೀವಿ. ನಮ್ಮ ರಾಜರಾಜೇಶ್ವರಿ ನಗರದ ಮಾನ್ಯ ಶಾಸಕರಂಥ ಮುನಿರತ್ನ ಅವರಿಗೂ ಅವ್ರ ಕ್ಷೇತ್ರದಲ್ಲಿ ಈ ರೀತಿ ಒಂದು ತೇಜೋವಧೆ ಮಾಡೋ ಅಂಥದ್ದು ಅವರ ಪ್ರವೃತ್ತಿ. ಅದು ಮಾನ್ಯ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳದ್ದು. ಇವತ್ತು ಈ ಯೋಜನೆಗಳ ಬಗ್ಗೆ ಕೇಳ್ತಾ ಇದ್ರಿ. ಇವತ್ತು ಹೆಸರುಘಟ್ಟದಲ್ಲೂ ಸಹ ಅಲ್ಲೂ ಸಹ ಒಂದು ಫಿಲ್ಮ್ ಇದು ಸಂಬಂಧಪಟ್ಟಂತೆ ಒಂದು ಯೋಜನೆ ಅದು ಮೊದಲನೇ ಅವರು ಆಯವ್ಯಯದಲ್ಲೇ ಘೋಷಣೆ ಮಾಡಿದರು. ಇದುವರೆಗೂ ಏನೂ ಸಹ ಚಾಲನೆ ಆಗಿಲ್ಲ. ಇದು ಬರೀ ಹೇಳಿಕೆಗೆ ಅಷ್ಟೇ ಬಡ್ಜೆಟಲ್ಲಿ ಘೋಷಣೆ ಮಾಡ್ತಾರೆ ಬಿಟ್ಟರೆ ಅದನ್ನು ಜಾರಿಗೆ ತರೋದು ತುಂಬ ಕಷ್ಟ ಸಾಧ್ಯ ಇದೆ. ಸೊ ಈ ರೀತಿ ಹಲವಾರು ಒಂದು ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ. ಈ ಸರ್ಕಾರದಿಂದ ಭಾರಿ ದೊಡ್ಡ ಮಟ್ಟದ ನಿರೀಕ್ಷೆ ಏನಿಲ್ಲ.
ಜನಸಾಮಾನ್ಯರಿಗೆ ತುಂಬ ಇನ್ನೂ ಹೆಚ್ಚಿನ ರೀತಿ ಹೊರೆ ಆಗೋಂಥ ಎಲ್ಲ ಸಾಧ್ಯತೆಗಳಿದೆ. ಇಲ್ಲಿ ಸಾಮಾನ್ಯ ಜನರು, ಕಾರ್ಮಿಕರು, ರೈತರು, ಕೃಷಿಕರು, ಮಹಿಳೆಯರು, ಉದ್ಯಮಿಗಳು, ದಲಿತ ಸಮುದಾಯದವರು, ಹಿಂದುಳಿದ ವರ್ಗದವರು, ಆಮೇಲೆ ನೌಕರು, ಸಾರಿಗೆ ಅಥವಾ ಆರೋಗ್ಯ ಇಲಾಖೆಯವರು, ಎಲ್ಲ ಇಲಾಖೆಯವರು ಸಹ ಸಿಬ್ಬಂದಿಗಳಿಗೂ ಒಂದು ಎಲ್ಲ ಅಸಮಾಧಾನ ಇದೆ. ಇದು ತುಂಬ ಕಷ್ಟ ಇದೆ. ಒಂದು ರೀತಿಯಲ್ಲಿ ಅವರು ಜೀವನ ನಡೆಸೋವಂಥದ್ದು ಇವರ ಒಂದು ಬೆಲೆ ಏರಿಕೆ ಮೂಲಕ. ಬೆಲೆ ಏರಿಕೆ ಮತ್ತು ಮಾಡಲೇಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕಿದೆ. ಇವತ್ತೆಲ್ಲ ನಾಳೆ ಮಾಡ್ತಾರೆ. ಮತ್ತೆ ಹೊರೆ ನಮ್ಮ ಜನಸಾಮಾನ್ಯರ ಮೇಲೆ ಹಾಕೋಂಥ ಎಲ್ಲ ಒಂದು ಸನ್ನಿವೇಶ ಕಾಣ್ತಾ ಇದೆ. ಜೊತೆಲಿ ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ವಿ, ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟದ ಅನೇಕ ಪ್ರಕರಣಗಳಿದೆ. ನಂತರದಲ್ಲಿ ಆ ಕೇಸ್ ವಾಪಸ್ ತಗೊಂಡ್ರಂತ ಒಂದಿಷ್ಟು ವಾದ. ತದನಂತರದಲ್ಲಿ ಈ ಬಾರಿ ಬಜೆಟ್ನಲ್ಲಿ ಪ್ರಮುಖವಾಗಿ ರಾಜ್ಯದ 11 ಜಿಲ್ಲೆಗಳಲ್ಲಿ ಒಂದು 12 ಹೊಸ ಪೊಲೀಸ್ ಠಾಣೆಯನ್ನ ಮಾಡೋದಕ್ಕೆ ಈ ಬಾರಿ ಮೆನ್ಷನ್ ಆಗಿದೆ. ದಕ್ಷಿಣ ಕರ್ನಾಟಕದಲ್ಲಿ 2 ಕಡೆ ಪೊಲೀಸ್ ಠಾಣೆ ಇರ್ಬೋದು. ಈ ಹಿಂದೆನೆ ಅನೇಕ ಯೋಜನೆಗಳಿತ್ತು. ಜೊತೆಯಲ್ಲಿ ದಾವಣಗೆರೆ, ಬೆಳಗಾವಿ ಸೇರಿ 11 ಜಿಲ್ಲೆಗಳಲ್ಲಿ ಠಾಣೆ. ಹಾಗೆ ಈ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಅಕ್ಕಾಪಡೆ ಅನ್ನೋದಾಗಿಯೂ ಕೂಡ ಈಗ ಶುರು ಮಾಡ್ಕೊಂಡಿದ್ದಾರೆ. ಇಸ್ ಇಟ್ ರಿಯಲಿ ಇಂಪ್ಲಿಮೆಂಟ್ ಆಗುತ್ತಾ ಕಾರ್ಯ? ಯಾಕಂತಂದ್ರೆ ಈ ಪ್ರಶ್ನೆ ಕೇಳೋದಕ್ಕೆ ಉದ್ದೇಶ ಅಂತಂದ್ರೆ, ಈ ಕಳೆದ ಬಾರಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ರು. ಮಂಗಳೂರು ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ಶಿವಮೊಗ್ಗಕ್ಕೆ ಎಕ್ಸ್ಪೆಂಡ್ ಮಾಡಿದ್ರು. ಬಟ್ ಪ್ರಕರಣಗಳು ಮೊನ್ನೆವರೆಗೂ ಕೂಡ ಆಗ್ತಿತ್ತು. ನಿಜಕ್ಕೂ ಇದರಿಂದ ಏನಾದರೂ ತಡೆ ಕಟ್ಟಬಹುದಾ? ಈಗ ಮೊದಲನೇದಾಗಿ ಅಕ್ಕಾಪಡೆ ಬಗ್ಗೆ ಹೇಳ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ ಯಾವ ಉದ್ದೇಶ ಇಟ್ಕೊಂಡು, ಈಗ ಕೆಲವೊಂದು ಬಸ್ ನಿಲ್ದಾಣಗಳಿರ್ಬೋದು, ಸಾರ್ವಜನಿಕ ಜಾಗಗಳಿರ್ಬೋದು, ಹೆಣ್ಮಕ್ಳು ಶಾಲೆಗೆ ಹೋಗಿ ಅಥವಾ ಕಾಲೇಜ್ಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಯಾರಾದರೂ ಸಾರ್ವಜನಿಕರಿಂದ ತೊಂದರೆ ಉಂಟಾದರೆ ಅವರ ಸಹಕಾರಕ್ಕೋಸ್ಕರ ಅಥವಾ ಅವರ ಸಹಾಯಕ್ಕೋಸ್ಕರ ಇರ್ತಕ್ಕಂಥದ್ದು ಅಕ್ಕಾಪಡೆ, ಬೇರೇನೂ ಅಲ್ಲ. ಅಲ್ಲಿ ಅವರು ಈಗ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಪ್ರದೇಶದಲ್ಲಿ ಅವರು ಗಸ್ತು ತಿರುಗ್ತಾ ಇರ್ತಾರೆ. ಯಾರಿಗಾದರೂ ಮಹಿಳೆಯರಿಗೆ ಆ ಸಂದರ್ಭದಲ್ಲಿ ಅವರಿಗೆ ಸಹಾಯ ಬೇಕು ಅಂತ ಹೇಳಿದ್ರೆ ಅಂಥ ಸಹಾಯಕ್ಕೋಸ್ಕರ ಯಾರಿಗೂ ಬೇರೆಯವರಿಂದ ತೊಂದರೆ ಆಗಬಾರ್ದು. ಮತ್ತು ಈಗ ಕಾಲೇಜಿನಲ್ಲಿ ಏನೋ ಒಂದು ರ್ಯಾಗಿಂಗ್ ಬಗ್ಗೆ ಒಂದು ಬಜೆಟ್ ಹೊಸ ಕಾಯ್ದೆ ವಿಚಾರ ಪ್ರಸ್ತಾಪ ಆಗಿದೆ. ತುಂಬಾ ಅವಶ್ಯಕ ಅದು. ಈಗ ಯಾವುದೋ ಒಂದು ಹೆಣ್ಣುಮಗಳು ಯಾವುದೋ ಕಾಲೇಜಲ್ಲಿ ರ್ಯಾಂಕ್ ಆಗ್ತದೆ ಅಥವಾ ಏನೋ ಸಮಸ್ಯೆ ಆಗ್ತದೆ ಅಂದಾಗ ಅದಕ್ಕೆ ನಾನು ಯಾರಿಗೆ ಹೇಳ್ಬೇಕು ಏನು ಅನ್ನೋದು ಒಂದು ದೊಡ್ಡ ಕಷ್ಟ ಆಗ್ತಾ ಇರ್ತದೆ. ಅದಕ್ಕೆ ನನ್ಗೆ ಯಾರಾದರೂ ಒಂದು ಸಪೋರ್ಟಿವ್ ಆಗಿದೆ ಅಥವಾ ಸಿಸ್ಟಮ್ ಏನಾದರೂ ಒಂದು ಸಪೋರ್ಟಿವ್ ಆಗಿದೆ ಅನ್ನೋದು ಅದು ತುಂಬ ಮುಖ್ಯ ಆಗ್ತದೆ. ಮತ್ತು ಇನ್ನೊಂದು ಏನೋ ಹೇಳಿದ್ರಿ ಇವಾಗ ಪ್ರಮುಖವಾಗಿ ನಾನು ಅದೇ ಪ್ರಸ್ತಾಪ ಮಾಡ್ತಿದ್ದೆ. ಈಗ ಹಳೆ ಪ್ರಕರಣ ಇರ್ಬೋದು, ಹಳೆ ಪ್ರಕರಣ ಈಗ 11, 12 ಹೊಸ ಪೊಲೀಸ್ ಸ್ಟೇಷನ್. ಈಗ ಯಾವುದೋ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಈಗ ಜನಸಂಖ್ಯೆ ಮುಂಚೆ ಕಡಿಮೆ ಇರ್ತದೆ, ಈಗ ಜನಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿಗೆ ಒಂದು ಹೊಸ ಪೊಲೀಸ್ ಠಾಣೆ ಅವಶ್ಯಕತೆ ಇರ್ತದೆ. ಆ ಥರ ಪ್ರತಿ ಬಜೆಟ್ನಲ್ಲಿ 5, 6, 10 ಅಥವಾ 15ರವರೆಗೆ ಹೊಸ ಪೊಲೀಸ್ ಠಾಣೆಗಳು ಅಲರ್ಟ್ ಆಗುವಂಥದ್ದು ಅದು ವಿಶೇಷ ಏನಿಲ್ಲ ಸರ್. ಎಕ್ಸಾಕ್ಟ್ಲಿ. ಜೊತೆಲಿ ನಾವು ಅಭಿವೃದ್ಧಿ ಅಂತ ಬಂದಾಗ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲ. ಬಟ್ ಈ ಬಾರಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಒಂದಿಷ್ಟು ಒತ್ತು ಕೊಟ್ಟಿದ್ದಾರೆ. ಸಮಗ್ರ ಅಭಿವೃದ್ಧಿಗೆ 13,000 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. 3 ವರ್ಷಗಳ ಅವಧಿಯಲ್ಲಿ 13,000 ಕೋಟಿ. ಜೊತೆಲಿ ಕರ್ನಾಟಕ ಆ ಭಾಗದ ಸಂಪೂರ್ಣ ಸಮಗ್ರ ಅಭಿವೃದ್ಧಿಗೆ ಇಟ್ಟಿದ್ದಾರೆ. ಅದು ಸಾಕಾಗುತ್ತಾ ಅಂತ ಬಿಜೆಪಿ ಹೆಂಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ? ಇಲ್ಲ, ಇದು ಸುಮ್ಮನೆ ಅಲ್ಲಿಗೆ ಮಾತ್ರ ಆಗೋದೇ ಇಲ್ವಾ? ಬಟ್ ಒತ್ತು ಕೊಡೋ ಕೆಲಸ ಮಾಡಿದ್ದಾರೆ. ಮುಟ್ಟಿಲ್ಲ ಅಂತ ಇಲ್ಲ. ಈಗ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಭಾಗಗಳನ್ನ ಸಿದ್ದರಾಮಯ್ಯನವರು ಈ ಬಾರಿ ಮುಟ್ಟಿದ್ದಾರೆ. ಇವ್ರ ಯೋಜನೆಗಳೆಲ್ಲ ಘೋಷಣೆಗೆ ಮಾತ್ರ ಸೀಮಿತ ಆಗಿದೆ ಸರ್. ಯಾಕೆ ಅಂತಂದರೆ ಗೋವಿಂದರಾವ್ ಕಮಿಟಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಇತ್ತೀಚೆಗಷ್ಟೇ ಒಂದು ವರದಿ ಸಲ್ಲಿಸ್ತು. ಅದರಲ್ಲಿ ಬಹುತೇಕ ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಇದೆಲ್ಲ 175 ತಾಲೂಕು ಮೂಲಭೂತ ಸೌಕರ್ಯ ಮತ್ತು ಯಾವುದೇ ರೀತಿ ಅಭಿವೃದ್ಧಿ ಇಲ್ಲದೆ ಅಪೌಷ್ಟಿಕತೆ ಈ ಥರದ್ದೆಲ್ಲ ಗಂಭೀರವಾದಂಥ ಸಮಸ್ಯೆಯಿಂದ ನೆರಳ್ತಾ ಇದೆ ತಾಲೂಕುಗಳು ಅಂತೇಳಿ ವರದಿ ಇವ್ರದ್ದೇ ಸರ್ಕಾರದಲ್ಲಿ ಕೊಟ್ಟಿರೋಂಥದ್ದು. ಮತ್ತು ಇವ್ರು ಬಂದಾದ ಮೇಲೆ ನಮ್ಮ ಮೇಲೆ ಇಷ್ಟೆಲ್ಲ ಆರೋಪ ಮಾಡ್ಕೊಂಡು ಬಂದರು, ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತೇಳಿ. ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಈಗ ಗ್ಯಾರಂಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ, ಅದರಲ್ಲಿ ಇಷ್ಟು ಕೊಡ್ತಾ ಇದ್ದೀವಿ ಅಂತೇಳಿ ಘೋಷಣೆ ಮಾಡ್ತಿದ್ದಾರೆ. ಎಲ್ಲದೂ ಕಳೆದ 3 ವರ್ಷದಿಂದ ಮಾಡ್ತೀವಿ. ಈಗ ಆರ್ಥಿಕತೆ ಬೆಳೆದ್ರೆ ಅಲ್ಲೂ ಸಹ ಅಲ್ಲಿ ಸಾಕಷ್ಟು ಕಡು ಬಡವರು ಅಲ್ಲಾದ್ರೂ ಒಂದು ಸ್ವಲ್ಪ ಒಂದು ಬದುಕು ಸುಧಾರಣೆ ಆಗಬೇಕಲ್ವಾ? ಯಾವ ರೀತಿಯೂ ಸುಧಾರಣೆ ಆಗ್ದಲೆ ಮತ್ತು ಇವ್ರಿಗೆ ಏನು ಅಭಿವೃದ್ಧಿ ಅಂತ ಕಣ್ಣಿಗೆ ಏನು ಕಾಣ್ತಾ ಇದೆ ಹಂಗಾದ್ರೆ? ಈಗ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್, ಯಾವ್ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ, ಯಾವ್ಯಾವ ವರ್ಗ ಅಲ್ಲಿ ಯಾವ ರೀತಿಯಲ್ಲಿ ಒಂದು ಬದುಕು ಸುಧಾರಣೆ ಆಗಿದೆ ಅನ್ನೋದು ನಮಗೆ ಅರ್ಥ ಆಗಬೇಕಲ್ವ? ಅಲ್ಲಿ ಯಾವುದೇ ರೀತಿ ಸುಧಾರಣೆ ಇವರು ಅಂಕಿಅಂಶಗಳ ಮೂಲಕನೇ ಅಷ್ಟೊಂದು ಹಿನ್ನಡೆ ಇದೆ ಅಂತಂದರೆ ಇವರ ಆಡಳಿತದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಅಲ್ಲಿ ಯಾರನ್ನೂ ಸಹ ಸಂತೋಷ ಆಗಿಲ್ಲ, ಯಾರನ್ನೂ ನೆಮ್ಮದಿಯಾಗಿಲ್ಲ. ಇಷ್ಟೊಂದು ದುರಾಡಳಿತ, ಅಸಮರ್ಪಕವಾದಂಥ ಆಡಳಿತ ಅಂತಾನೆ ನಾನು ಹೇಳ್ತೀನಿ. ನಾನು ಫೈನಲ್ ನೋಟಿಗೆ ಬಂದ್ಬಿಡ್ತೀನಿ. ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಇದೆ. ಯಾವ ಕ್ರಾಂತಿ ಯುಗಾದಿಯಲ್ಲಿ ಆಗುತ್ತೋ ಇಲ್ವೋ ಇದು ಇಡೀ ರಾಜ್ಯದ ಜನ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಆ ಬೆಳವಣಿಗೆ ಆಗ್ತಿರೋದಂತೂ ಸದ್ಯ. ಓವರ್ ಆಲ್ ಸಿದ್ದರಾಮಯ್ಯನವರು ಈ ಲೆಕ್ಕಾಚಾರದ ಮೂಲಕ ಗೆದ್ದ ರಾಮಯ್ಯ ಆದ್ರೆ ಇಲ್ವ ಸರ್? ಫೈನಲ್ ನೋಟ್
ಗೆದ್ದರಾಮಯ್ಯ, ಸೋತರಾಮಯ್ಯ, ಸಾಲರಾಮಯ್ಯ ಅನ್ನೋದು ಮುಖ್ಯ ಅಲ್ಲ. ಹೈಕಮಾಂಡ್ ಮತ್ತೆ ಪಕ್ಷ ಅವ್ರಿಗೆ ಎಲ್ಲಿವರೆಗೆ ಅವಕಾಶ ಕೊಡ್ತಾರೆ ಅಲ್ಲಿವರೆಗೆ ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಇಲ್ಲ ನೀವು ಬದಲಾವಣೆ ಆಗಿ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂದಾಗ ಅವ್ರು ಬದಲಾಗ್ತಾರೆ. ಅದರಲ್ಲಿ ಸೋತರಾಮಯ್ಯ, ಗೆದ್ದರಾಮಯ್ಯ ಬೇರೆ ಏನೂ ಇಲ್ಲ ಸರ್. ಇನ್ನ 2 ವರ್ಷ ಅವ್ರು ಇರ್ತೀವಿ ಅಂದ್ರೆ ಇನ್ನ 2 ಬಜೆಟ್ 19 ಬಜೆಟ್ ಆಗ್ಬೋದು. ಇಲ್ಲ ನೀವು ಈ ಸಲ ಬಿಟ್ಕೊಟ್ಟು ಬೇರೆಯವ್ರಿಗೆ ಬಿಟ್ಕೊಟ್ಟು ನೀವು ಹಿಂದೆ ಇರಿ ಅಂದಾಗ ಅವರು ಇದು ಕೊನೆ ಬಜೆಟ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಈಗ ಬಿಜೆಪಿನಲ್ಲಿ ಒಂದು ಟರ್ಮಲ್ಲಿ 3 ಜನ CM ಆಗ್ತಾರೆ ಅಂದಾಗ ಇನ್ನು ಈಗ ಮತ್ತೊಬ್ಬರಿಗೆ ಅವಕಾಶ ಕೊಡೋದು ಕಾಂಗ್ರೆಸ್ ಅಲ್ಲಿ ಅದೇನು ತಪ್ಪಲ್ಲಲ್ಲ. ಹಾಗಾದ್ರೆ ಏನೋ ಒಂದು ಬದಲಾವಣೆಯ ಸುಳಿವಿದೆ. ಸೊ ಫೈನಲ್ ಆಗಿ ಬಿಜೆಪಿ, ಈ ಹಿಂದೆ ನಾವು ಬಿಜೆಪಿ ಬಜೆಟ್ ಮಂಡನೆ ಮಾಡಿದ ಸಂದರ್ಭದಲ್ಲಿ CM ಮತ್ತು DCM ಕಿವಿಗೆ ಹೂ ಹಿಡ್ಕೊಂಡು ಇಳಿದ್ರು. ಈಗ ಬಿಜೆಪಿ ಚೊಂಬು ಹಿಡ್ಕೊಂಡು ಈ ಬಜೆಟ್ ಅನ್ನ ಖಂಡಿಸ್ತಿದೆ, ಅಂದ್ರೆ ಲೇವಡಿ ಮಾಡ್ತಿದೆ. ಫೈನಲ್ ನೋಟ್ ಸರ್ ಬಜೆಟಿನ ಬಗ್ಗೆ. ಸಂಪೂರ್ಣವಾಗಿ ಈ ರಾಜ್ಯದ ಏನು ಸಮಸ್ತ ನಾಗರಿಕರಿಗೆ ಮಾಡಿರೋಂಥ ವಂಚನೆ ಮತ್ತು ದ್ರೋಹ ಅಂತಲೇ ಹೇಳ್ತೀನಿ. ಇದು ಯಾರಿಗೂ ಸಹ ಒಂದು ಸಮಾಧಾನ ರೀತಿಯಲ್ಲಿ ಬಡ್ಜೆಟ್ ಇಲ್ಲ, ಯಾವ ವರ್ಗಕ್ಕೂ ಇಲ್ಲ. ಸಾಕಷ್ಟು ಹಲವಾರು ಯೋಜನೆಗಳು ಇವರು ಘೋಷಣೆ ಮಾಡಿದ್ರೂ ಸಹ ಅದು ಅನುಷ್ಠಾನ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ವಿತ್ತೀಯ ಕೊರತೆ ಇದೆ, ಹಣಕಾಸಿನ ಕೊರತೆ ಇದೆ. ಆ ದೃಷ್ಟಿಯಿಂದ ಯಾವುದೇ ಯೋಜನೆಗಳು ಇದು ಜಾರಿಗೆ ತರೋದು ತುಂಬ ಕಷ್ಟ ಸಾಧ್ಯ ಅಂತಲೇ ನಾನು ಹೇಳ್ತಾ, ಇವತ್ತು ಏನು ಕೆಲವು ಲೈಕ್ ಇವತ್ತು ಭಾರಿ ಮೇಲ್ನೋಟಕ್ಕೆ ಇವರು ಬಡ್ಜೆಟ್ಟು ಸಾಕಷ್ಟು ಯೋಜನೆಗಳು ಘೋಷಣೆ ಮಾಡಿದ್ರು ಸಹ ಇದು ತುಂಬ ಕಷ್ಟ ಸಾಧ್ಯ ತರೋದಕ್ಕೆ, ಜಾರಿಗೆ ಆಗೋದಕ್ಕೆ. ಆಮೇಲೆ ಇವರು ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಮಾಡಿದ್ದಾರೆ ಮೇಲ್ನೋಟಕ್ಕೆ, ಅದು ಸಹ ಕಾಣ್ತಾ ಇದೆ. ತಳವರ್ಗದ ಸಮುದಾಯಕ್ಕೆ ಯಾವುದೇ ರೀತಿಯೂ ನ್ಯಾಯ ಇಲ್ಲ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಇದ್ದು ಚರ್ಚೆಗಳನ್ನ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಸಿದ್ದರಾಮಯ್ಯನವರು ಬಹಳ ಬೃಹತ್ ಗಾತ್ರದಲ್ಲಿ 4.48 ಲಕ್ಷ ಕೋಟಿಯ ಬೃಹತ್ ಗಾತ್ರದ ಬಜೆಟ್ ಅಂತೂ ಮಂಡನೆ ಮಾಡಿದ್ದಾರೆ. ಬಟ್ ಈಗ ಪ್ರಶ್ನೆ ಇರುವಂತದ್ದು, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತೆ ಎಲ್ಲಾ ಕ್ಷೇತ್ರವನ್ನ ಮುಟ್ಟಿದ್ದಾರೆ, ಕೃಷಿ, ನೀರಾವರಿ. ಬಟ್ ಎಷ್ಟರ ಮಟ್ಟಿಗೆ ಇದು ಅನುಷ್ಠಾನ ಆಗುತ್ತೆ, ಆಗಲ್ವಾ? ಈ ಚರ್ಚೆ ರಾಜ್ಯದ ಜನರಿಗೆ ಕಾಯ್ತಿದೆ. ಮುಂದಿನ ದಿನದಲ್ಲಿ ಈಗಾಗಲೇ ಸಾಲ ಮೂಲಕವಾಗಿ ರಾಜ್ಯ ಆವರಿಸಿಕೊಳ್ತಾ ಇದೆ. ಇದನ್ನ ಹೆಂಗೆ ನಿಭಾಯಿಸ್ತಾರೆ, ಅನುಷ್ಠಾನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ.